ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಪರಮ ಸ್ವರೂಪನು ತಾನಂತೆ ಅರಿಯಲು ಭಕ್ತಿಯು ಬೇಕಂತೆ ಪರಮ ಸ್ವರೂಪನು ತಾನಂತೆ ಅರಿಯಲು ಭಕ್ತಿಯು ಬೇಕಂತೆ ಒಲಿದರೆ ಪಾವನನವನಂತೆ ಒಲಿದರೆ ಪಾವನನವನಂತೆ ಸಂಸಾರದ ಭಯವಗಿಲ್ಲಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಗುರುವಿನ ಸಮನಾರಿಲ್ಲಂತೆ ಗುರುಪಾದವ ನಂಬಿರಬೇಕಂತೆ ಗುರುವಿನ ಸಮನಾರಿಲ್ಲಂತೆ ಗುರುಪಾದವ ನಂಬಿರಬೇಕಂತೆ ದೃಢತೆಯು ತನಗಿರಬೇಕಂತೆ ದೃಢತೆಯು ತನಗಿರಬೇಕಂತೆ ಧೃತಿಗೆಡದೆ ತಾನಿರಬೇಕಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಸದ್ಗುರು ದೊರೆಯುವುದು ದುರ್ಲಭವು ಸದ್ಗುರು ದೊರೆಯುವುದು ದುರ್ಲಭವು ದೊರೆತರೆ ಈ ಜನ್ಮ ಪಾವನವು ಸದ್ಗುರು ದೊರೆಯುವುದು ದುರ್ಲಭವು ದೊರೆತರೆ ಈ ಜನ್ಮ ಪಾವನವು ಸಾರುತ್ತಲಿರುವವು ಶಾಸ್ತ್ರಗಳು ಸಾರುತ್ತಲಿರುವವು ಶಾಸ್ತ್ರಗಳು ಗುರು ಪರಮೇಶ್ವರನು ಅಹುದೆಂದು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ದಯಾಮಯ ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಅಚ್ಯುತ ಅನಂತ ಶ್ರೀ ಗುರುವೇ ಚಿನ್ಮಯ ಚಿದ್ಘನ ಹೇ ಪ್ರಭುವೇ ಅಚ್ಯುತ ಅನಂತ ಶ್ರೀ ಗುರುವೇ ಚಿನ್ಮಯ ಚಿದ್ಘನ ಹೇ ಗುರುವೇ ಗುರು ಕನೇಶ್ವರ ಬಾ ಗುರುವೇ ಗುರು ಕನೇಶ್ವರ ಬಾ ಗುರುವೇ ಕರ ಜೋಡಿಸಿ ನಾ ಶಿರಬಾಗಿರುವೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಗುರು ಪ್ರೇಮಮಯ ಗುರು ಪ್ರೇಮಮಯ ಗುರು ಪ್ರೇಮಮಯ ಸಾಂಬದೈ ನಮ ಪಾರ್ವದೇ ಶಿವ ಹರ ಹರ ಮಹಾದೇವ ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾರಾಜ್ ಕೆ ಜೈ ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕೆ ಹಾಲಪ್ಪಯ್ಯ ಶಿವಯೋಗಿ ಮಹಾರಾಜ್ ಕೆ ಜೈ ಗುರು ಪಂಚಾಕ್ಷರ ಶಿವಯೋಗಿ ಮಹಾರಾಜ್ ಕೆ ಜೈ ಸಾಂಬದೈ ನಮ ಶ್ರೀ ಗುರುಭ್ಯೋ ನಮಃ. ಸ್ವಲ್ಪ ಮೈಕ್ನವ್ರು ಯಾರು ಬರ್ರಿ, ಮೈಕ್ನ ಹತ್ರ ಸ್ವಲ್ಪ ಶಾರ್ಪ್ ಮಾಡ್ಕೊ. ಕೃತಯುಗದೊಳಗ ಶ್ರೀಗುರು ಶಿಷ್ಯಂಗೆ ಬಡಿದು ಬುದ್ಧಿಯೇ ಕಲಿಸಿದಡೆ ಆಗಲೇ ಮಹಾಪ್ರಸಾದವೆಂಬೆನಯ್ಯ. ತ್ರೇತಾಯುಗದೊಳಗ ಶ್ರೀಗುರು ಶಿಷ್ಯಂಗೆ
ಬೈದು ಬುದ್ಧಿಯೇ ಕಲಿಸಿದಡೆ ಆಗಲೇ ಮಹಾಪ್ರಸಾದವೆಂಬೆನಯ್ಯ. ದ್ವಾಪಾರ ಯುಗದೊಳಗ ಶ್ರೀಗುರು ಶಿಷ್ಯಂಗೆ ಜೇಂಕರಿಸಿ ವಿದ್ಯೆಯೇ ಕಲಿಸಿದಡೆ ಆಗಲೇ ಮಹಾಪ್ರಸಾದವೆಂಬೆನಯ್ಯ. ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯೇ ಕಲಿಸಿದಡೆ ಆಗಲೇ ಮಹಾಪ್ರಸಾದವೆಂಬೆನಯ್ಯ. ಗುಹೇಶ್ವರ, ನಿಮ್ಮ ಕಾಲದ ಕಟ್ಟಳೆಗೆ ನಾ ಬೆರಗಾದೆ. ಸ್ವಾಗತ ಮಾಡ್ಕೊ. ಹ್ಞೂ, ಮೈಕಿನವ್ರು ಬರ್ರಿ, ಮೈಕಿನ ಹತ್ರ. ಇದೀಗ ತಾನೇ ವೇದಿಕೆಗೆ ಆಗಮಿಸಿರುವಂತಹ ನಮ್ಮ ರಾಜಶೇಖರ್ ಸ್ವಾಮಿ ಪುರಾಣಿ ಅವರನ್ನು ಶ್ರೀಮಠದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಶ್ರೀ ಹಿರಿಯರಾದಂತಹ ಶ್ರೀ ಶ್ರೀಮಲ್ಲಣ್ಣ ಅವರು ಆಗಮಿಸಿ ರಾಜಶೇಖರ್ ಸ್ವಾಮಿ ಪುರಾಣಿ ಅವರನ್ನ ಗೌರವಿಸಬೇಕಾಗಿ ಕೋರ್ತು. ಹೌದು, ಈ ವೇದಿಕೆ ಮೇಲೆ ಅತಿಥಿಗಳಾಗಿ ಆಗಮಿಸಿರುವಂತಹ ಹೇರ್ಲೆ ಪೂಜ್ಯರು ಶ್ರೀ ರಾಜಶೇಖರ್ ಸ್ವಾಮಿ ಪುರಾಣಿಕ್ ಅವರಿಗೆ ಕಲಾವಿದರಾಗಿರುವಂತಹ ಶ್ರೀ ಗಿರಿಮಲ್ಲ ಪಂಚಾಯತ್ ಅವರಿಂದ ಗೌರವ ಸಮರ್ಪಣೆ. ಈಗ ಪ್ರವಚನ ಕಾರ್ಯಕ್ರಮವು ಆಶೇತು ಹಿಮಾಚಲದವರೆಗೂ ಸಂಚಾರ ಮಾಡಿ ಈ ಭೂಮಂಡಲದಲ್ಲಿ ಅಷ್ಟಾವರಣ ಪಂಚಾಚಾರ ಸಟಸ್ಥಲಗಳನ್ನು ಯಾವುದೇ ಜಾತಿ ಮತಪಂಥಗಳೆನ್ನದೆ ಸರ್ವರಿಗೂ ಉಪದೇಶವನ್ನು ನೀಡಿದ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ಏ ಅಮ್ಮ ಕರ್ಕೊರೆ ನಮ್ಮ ಮೌಗಳೇ, ಈ ಮಣ್ಣೊಳಗ ಮೈಕಿನವರು ಏ ತಮ್ಮ ಹೋದ್ರ ಏನವರು ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ಈ ಮಣ್ಣೊಳಗೆ ಏಕತೆಯನ್ನು ಬಿತ್ತಿದ ಕಲ್ಯಾಣದ ಎಲ್ಲ ಬಸವಾದಿ ಶರಣರನ್ನ ಈ ಸಮಾಜದ ಸಂಜೀವಿನಿ ಪರಮ ಪೂಜ್ಯ ಹಾನಗಲ್ಲ ಕುಮಾರೇಶನನ್ನ ಈ ತ್ರಿಮೂರ್ತಿಗಳ ಶ್ರೀಪದಕ್ಕೆ ಭಕ್ತಿ ನಮನಗಳನ್ನು ಸಮರ್ಪಣೆ ಮಾಡಿ ಐತಿಹಾಸಿಕ ಧಾರ್ಮಿಕ ಕ್ಷೇತ್ರ ಶೇಡಮ್ಮದ ಹಲಪ್ಪಯ್ಯನ ಮಹಾಮಠದ ಎಲ್ಲ ಕರ್ತೃ ಶಿವಯೋಗಿಗಳ ಗದ್ದುಗೆಯಲ್ಲಿ ನಮನಗಳನ್ನು ಸಮರ್ಪಿಸಿ ಸಿದ್ಧ ಸಮಾಧಿ ಯೋಗದ ಬಹುಶಃ ಈ ಭಾಗಕ್ಕೆ ಇದು ಹೊಸದೇನು ಅಂತ ನನಗನ್ಸುತ್ತೆ. ಇವತ್ತು ರಾತ್ರಿ 3 ಗಂಟೆಯ ನಂತರ ಈಗಾಗಲೇ ಆ ಸಿದ್ಧ ಸಮಾಧಿ ಯೋಗದಲ್ಲಿಯೇ ಪರ್ಫೆಕ್ಟ್ ಆದ ರಾಚೋಟೇಶ್ವರ ಸ್ವಾಮಿಗಳು ಮೈಸೂರಿಂದ ಬರ್ತಾರೆ ಇವತ್ತು. ತದನಂತರ ಈಗ ಆ ವಿಚಾರದ ವಿಶ್ಲೇಷಣೆ ನಾನು ನಿಮಗೆ ನೀಡ್ತೀನಿ. ಸ್ವಾಮಿಗಳ ಬದುಕು ಶಿವಪೂಜೆಯಲ್ಲಿ ಲೀನರಾಗಬೇಕಂತ ನಾನು ಬಹಳಷ್ಟು ಸಾರಿ ಹೇಳ್ತೀನಿ. ನಾವು ಲಿಂಗ ದೀಕ್ಷಾ ಮಾಡ್ಕೊಂಡಿವಿ ಅಂತಂದ್ರೆ ನಾವೇನು ಅಕ್ಕಮಹಾದೇವಿ ಹೆಂಗ ಚಂತನ ಜಪ ಮಾಡೋದು ಬೇಡ. ನಾವು ವಿಭೂತಿ ಹಚ್ಕೊಂಡಿವಿ ಅಂತಂದ್ರೆ ಚಂತನ ನಾವೇನು ಬಸವಣ್ಣನಂಗ ಇರೋದು ಆಗಂಗಿಲ್ಲ. ಆದರೂ ಕೂಡ ಆ ಬಸವಣ್ಣನ ಗುಣಗಳು ಅಕ್ಕ ಮಹಾದೇವಿಯ ಆ ಜಪ ಮಾಡಿದ ಗುಣಗಳು ನಮ್ಮೊಳಗೆ ಬರಬೇಕಾಗಿತ್ತು ಅಂತಂದ್ರೆ ಯಾರು ಪೂಜೆ ಮಾಡ್ಕೊಂಡಿರ್ತಾರ, ಯಾರು ಶಿವಯೋಗದೊಳಗಿರ್ತಾರ, ಯಾರು ಶಿವಧ್ಯಾನದೊಳಗಿರ್ತಾರ ಅಂಥವರಿಗೆ ನಮಸ್ಕಾರ ಮಾಡಿಬಿಟ್ರೆ ಆ ಪುಣ್ಯದ ಬಲ ಎಲ್ಲ ನಮ್ಮ ಬದುಕಿಗೆ ಬರ್ತದೆ. ಅಂಥ ಪುಣ್ಯ ಸಂಗ್ರಹದೊಳಗದಾರ ಪರಮ ಪೂಜ್ಯ ಅಂತಪ್ಪ ಪರಮ ಪೂಜ್ಯ ಪಂಚಾಕ್ಷರ ಶಿವಯೋಗಿಗಳ ಶ್ರೀಪದಕ್ಕೆ ನಮನಗಳನ್ನು ಸಮರ್ಪಿಸಿ ಗದಗಿನ ಗಾನಯೋಗಿ ಶಿವಯೋಗಿ ಪಂಡಿತ್ ಪುಟ್ಟರಾಜ ಕವಿ ಗುರುವರ್ಯರ ಶ್ರೀಪಾದಕ್ಕೆ ನಮನವನ್ನು ಸಮರ್ಪಿಸುವುದರೊಂದಿಗೆ ಗುರುಪಾದ
ಭಕ್ತಿಯಿಂದ ಎನ್ನ ಮಸ್ತಕದ ಮೇಲೆ ಹೊತ್ತು ಒಟ್ಟಾರೆ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಈ ಸಮಾಜದ ಋಣವನ್ನು ಸಮಾಜದ ಸೇವೆಯ ಮೂಲಕವಾಗಿ ಸಮಾಜಕ್ಕೆ ನೀಡಲಿರುವ ನನ್ನ ಎಲ್ಲ ಅತಿಥಿಗಳಿಗೆ ಒಮ್ಮೆ ಜೋರಾಗಿ ಚಪಾಳಿ ತಟ್ಟಿ. ಯಾಕಂದ್ರೆ ಅವ್ರ ಹೆಸರು ಹೇಳಕತ್ತಿ ಅಂದ್ರೆ ಲೇಟ್ ಆಗ್ತದೆ. ಅತಿಥಿಗಳಿಗೆ ಶರಣುಗಳನ್ನು ಸಮರ್ಪಣೆ ಮಾಡಿ ಉಭಯ ಸಂಗೀತ ಕಲಾ ಬಳಗಕ್ಕೆ ನಮ್ಮ ಪುಣ್ಯಾಶ್ರಮದ ನಮ್ಮ ವೀರೇಶ್ ಮಲ್ಕೋಡ್ ಶಾಸ್ತ್ರಿಗಳವರಿಗೆ ಇನ್ನು ಪ್ರಾರಂಭದೊಳಗೆ ನಮ್ಮ ಮಹಿಪಾಲ್ ರೆಡ್ಡಿ ಮುನ್ನೂರವರು ಸ್ವಾಗತವನ್ನು ಕೋರಿದ್ರು. ಬಹುಶಃ 2000 ಎಡಬಲದೊಳಗಿರ್ಬೋದೇನೋ ಅಂತ ಅನಿಸುತ್ತೆ. ಅವಾಗ ನಾಲ್ವಾರದ ಕನಿಷ್ಠ ಒಂದು 40,000 ಜನಗಳ ವೇದಿಕೆ ಒಳಗೆ ನಾನು ನಿರೂಪಣೆ ನೀಡುತ್ತಿದ್ದೆ ದೇವೇಗೌಡರು ಪ್ರಧಾನಿಯಾದಾಗಿದ್ದಾಗ. ಎಷ್ಟ್ರಿ? ಒಟ್ಟೆ ನನಗೆ ಪಕ್ಕ ನೆನಪದೆ. ಆ ವೇಳೆ ಒಳಗೆ ಮಹಿಪಾಲ್ ರೆಡ್ಡಿ ಮುನ್ನೂರವರು ಎಲ್ಲಿ ಕುಂತಿದ್ರೋ ಗೊತ್ತಿಲ್ಲ. ಅವತ್ತಿನ ವೇದಿಕೆಯ ನಿರೂಪಣೆಯೊಳಗೆ ನಾನಿದ್ದೆ. ಮರುದಿನ ನನ್ನನ್ನು ಕುರಿತು ಒಂದು ಪೇಜಿನೊಳಗೆ ಬಂತು, ಏನಂತ, ಗಮನ ಸೆಳೆದ ಪ್ರವಚನಕಾರ. ಬಹುಶಃ ನನಗೆ ಭಾಳ ದಿನದ 96ರೊಳಗೆ ಅಂದಿನ ನೆನಪು. ನಾಲ್ವಾರ ಅಂತಂದ್ರೆ ನಮಗೆಲ್ಲ ತವ್ರ ಮನೆ ಇದ್ದಂಗೆ ರೀ. ಬಹುಶಃ ಅವತ್ತಿನ ಭಾಳ ದಿನದಿಂದ ಮಹಿಪಾಲ್ ರೆಡ್ಡಿ ಮುನ್ನೂರವರ ವಿಚಾರ ನನ್ನ ಗಮನದೊಳಗೆ. ಇವತ್ತೇ ಅವರು ಬರೆದಂಥ ಶತಮಾನದ ಸಂತ ಮಡಿವಾಳ ಸ್ವಾಮಿಗಳು ಅಂತ ಕನಿಷ್ಠ ಇವತ್ತೊಂದು 67 ಪೇಜ್ ಓದಿದ್ದೀನೇನೋ ಅಂತ ಅನಿಸುತ್ತೆ. ಭಾಳ ಚಂದ ಮೂಡಿ ಬಂದದ. ಚಪಾಳಿ ತಟ್ರಿ ಪುಣ್ಯಾತ್ಮರಿಗೆ. ವೈಯಕ್ತಿಕವಾಗಿ ಕೂಡ ಧನ್ಯವಾದಗಳನ್ನು ನೀಡಿ ಈ ಕಾರ್ಯಕ್ರಮದ ವ್ಯವಸ್ಥೆಯ ವೇದಮೂರ್ತಿ ಶಿವಯ್ಯ ಸ್ವಾಮಿಗಳಾದಿಯಾಗಿ ಎಲ್ಲ ದಾಸೋಹಿಗಳಿಗೆ ಶ್ರವಣ ಭಾಗ್ಯಗಳಾಗಿ ಬಂದ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಯಾಕ್ರಿ ಹೊಸದಾಗಿ ಬಂದಿರಿ ಏನು ಮತ್ತಿವತ್ತು? ಯಾಕೆ ಹೇಳಿದೆ ಹೇಳ್ರಿ ನೋಡೋಣ. ಎಲ್ಲರಿಗೂ ಶರಣು ಶರಣ. ನಾವು ಹೆಂಗಿರ್ತೀವಿ ನಮ್ಮ ಮಕ್ಕಳು ಹಂಗೆ ಕಲಿತಾವ. ಫಸ್ಟ್ ಅದನ್ನು ತಿಳ್ಕೋರಿ. ಭಾಳ ಮಂದಿ ನಮ್ಮ ತಂದೆ ತಾಯಿಗಳು ಬಂದು ಏನು ಹೇಳ್ತಾರೆ ಗುರುಗಳ ಮುಂದೆ ಹಿರಿಯರ ಮುಂದೆ ಅಂದ್ರೆ, ಏನು ಮಾಡೋದ್ರಿ ನಮ್ಮ ಮಕ್ಕಳಿಗೆ ಭಾಳ ಹೇಳ್ತೀವಿ, ನಮ್ಮ ಮಕ್ಕಳು ಕಲಿಯವಲ್ಲು ರೀ. ಯಾಕೆ ಕಲಿಯಂಗಿಲ್ಲ ಅಂತಂದ್ರೆ, ಯಾವಾಗಲೂ ಹೇಳಿದ್ರೆ ಕಲಿಯಂಗಿಲ್ಲ, ಮಾಡಿದ್ದನ್ನು ನೋಡಿ ಕಲಿತಾವ. ನೀವು ಪಕ್ಕ ನಾನು ಚಪ್ಪಾಳಿ ಬಾರಿಸೋದು ಈಗಾಗಲೇ 2ನೇ ಸರಿ ಅತಿ ಮಾತು ಹೇಳಕತ್ತೀನಿ ನಿಮಗೆ. ಮಾಡಿದ್ದನ್ನು ನೋಡಿ ಪ್ರಪಂಚ ಕಲಿತದೆ. ಈಗ ಮಹಾತ್ಮ ಗಾಂಧೀಜಿಯವ್ರ ಹತ್ರ ಒಬ್ಬ ತಾಯಿ ಬಂದು ಹೇಳಿದಳಂತ, ನನ್ನ ಮಗ ಭಾಳ ಬೆಲ್ಲ ತಿಂತಾನ, ತಿನ್ಬೇಡ ಅಂತ ಹೇಳ್ರಿ. ನನ್ನ ಮಗ ಭಾಳ ಬೆಲ್ಲ ತಿಂತಾನ, ತಿನ್ಬೇಡನ್ರಿ ಅಂತಂದ್ರೆ ಆ ಹುಡುಗನ ಪಕ್ಕಕ್ಕೆ ಕರೆದು ಆಗಲೇ ಹೇಳ್ಬೋದಾಗಿತ್ತು, ಹುಡುಗ ಅತಿ ಒಳ್ಳೇದಲ್ಲಪ್ಪ ಬೆಲ್ಲ ತಿನ್ಬೇಡ ಅಂತ. ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ನಾ ಇವತ್ತು ಹೇಳಂಗಿಲ್ಲವ್ವ, ಅವನ 15 ದಿನ ಬಿಟ್ಟು ಕರ್ಕೊಂಡು ಬಾ ಹೇಳ್ತೀನಿ. 15 ದಿನ ಬಿಟ್ಟು ಕರ್ಕೊಂಡು ಬಾ ಹೇಳ್ತೀನಿ. 15 ದಿನದ ಮೇಲೆ ಆ ತಾಯಿ ಕರ್ಕೊಂಡು ಬಂದಳು. ಆ ಹುಡುಗನ ಪಕ್ಕಕ್ಕೆ ಕುಂದ್ರಿಸಿಕೊಂಡು ಸಹಜವಾಗಿ ಗಾಂಧೀಜಿಯವರು ಹೇಳಿದ್ರಂತ, ಅತಿ ಒಳ್ಳೇದಲ್ಲಪ್ಪ ಬೆಲ್ಲ ತಿನ್ಬೇಡ ಅಂದರು. ಆ ಹುಡುಗ ಕೈ ಮುಗಿದಂದೆ, ತಾತ ಇವತ್ತೇ ಬಿಟ್ಟೀನಿ ಅಂದ. ಆ ಹೆಣ್ಮಗಳು ಹಣಿ 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 ಬಡ್ಕೊಂಡ್ಲು. ಅಲ್ಲ ಯಪ್ಪ, 15 ದಿನದ ಹಿಂದೆ ಈ ಮಾತು ಹೇಳಿ ಬಿಟ್ರ ನನ್ನ ಮಗ ಅವತ್ತೇ ಬಿಡ್ತಿದ್ದ. ಇದೊಂದು ಮಾತು ಹೇಳಾಕ ಯಾಕೆ 15 ದಿನ ತೊಗೊಂಡಿದಿ ಅಂತಂದ್ರೆ, ಗಾಂಧೀಜಿಯವ್ರು ಅಂದ್ರಂತ, ಅವತ್ತು ಹೇಳಿದ್ರೆ ಈ ಹುಡುಗ ಬಿಡ್ತಿದ್ದಿಲ್ಲ, ಇವತ್ತು ಹೇಳಿದ್ರೆ ಯಾಕೆ ಬಿಡ್ತಾನ ಅಂತಂದ್ರೆ ಅವತ್ತು ನಾನೇ ತಿಂತಿದ್ದೆ. ಹೌದ್ರಿ. ಅಂದರೆ ನಮ್ಮ ಮಕ್ಕಳಲ್ಲಿ ಕೂಡ ಭಾಳ ಜನಗಳಲ್ಲಿ ಏನಾಗ್ಯದೆ ಅಂತಂದರೆ ಹೇಳೋದಾಗ್ಯದ. ಹೇಳಿದ್ದನ್ನು ನೋಡಿ ಪ್ರಪಂಚ ಪರಿವರ್ತನೆ ಆಗಿಲ್ಲ, ಮಾಡಿದ್ದನ್ನು ನೋಡಿ ಕಲಿತಾವ. ಬೇಕು ಅಂದ್ರೆ ನಿಮಗೆ ಉದಾಹರಣೆ ಹೇಳ್ತೀನಿ. ನಾ ಭಾಳ ದೂರ ಉದಾಹರಣೆ ಹೇಳಂಗಿಲ್ರಿ. ಇಲ್ಲೇ
5 ಅಂದ ಮ್ಯಾಗ ಚಪ್ಪಾಳಿ ಬಾರಸ್ರಿ. ಏಸ್ ಅಂದ ಮ್ಯಾಗ್ರಿ? ಕಾರಣ ಏನು ಅಂತಂದ್ರೆ ಇವತ್ತಿನ ಪ್ರಪಂಚ ಹೇಳೋದು 1000 ಮಂದಿ ಅದಾರ, ಹೇಳಿದ್ದನ್ನ ನೋಡೇ ಪ್ರಪಂಚ ಪರಿವರ್ತನೆ ಆಗಿದ್ರ ಈ ಪ್ರಪಂಚದಾಗ ಪೊಲೀಸ್ ಸ್ಟೇಷನ್ಗಳ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಮಾಡಿದ್ದನ್ನ ನೋಡಿ ಕಲಿತಾವೆ ಎನ್ನುವುದಕ್ಕ 1 2 3 4 ನಾ 5 ಅಂದಿನೇನು? ಏನ್ರಿ ಅಣ್ಣ? ಹೌದಿಲ್ರಿ? ನಾ 5 ಅಂದಿನೇನ್ರಿ ಅವರೇ? ಉತ್ತಮ ಭಜನಾ ಮೇಳದ ನಮ್ಮ ತಾಯಿಗಳೇ 5 ಅಂದಿನೇನು? ಮತ್ತೆ ಯಾಕೆ ಚಪ್ಪಾಳಿ ಬಾರಿಸಿದ್ರಿ? ನೋಡ್ರಿ, ನೀವ ಬಾರಿಸಿರಿ ಅಲ್ಲ, ಮತ್ತೆ ನಾನೇ ಹೇಳಿನಲ್ಲ ಅಂದ್ರೆ ಹೇಳಿದ ಕಡೆ ಲಕ್ಷ್ಯ ಇಲ್ಲ, ಮಾಡಿದ ಕಡೆ ಲಕ್ಷ್ಯ ಇರಲ್ಲ. ಕೃತಯುಗದೊಳಗೆ ಶ್ರೀ ಗುರು ಶಿಷ್ಯಂಗೆ ಬಡಿದ ಬುದ್ಧಿಯೇ ಕಲಿಸಿದಡೆ ಆಗಲೇ ಮಹಾಪ್ರಸಾದ. ತ್ರೇತಾಯುಗದೊಳಗೆ ಶ್ರೀ ಗುರು ಶಿಷ್ಯಂಗೆ ಬೈದ ಬುದ್ಧಿಯೇ ಕಲಿಸಿದಡೆ ಆಗಲೇ ಮಹಾಪ್ರಸಾದವೆಂಬೆ. ದ್ವಾಪಾರಿಗದೊಳಗೆ ಶ್ರೀ ಗುರು ಶಿಷ್ಯಂಗೆ ಝೇಂಕರಿಸಿ ವಿದ್ಯೆಯೇ ಕಲಿಸಿದಡೆ ಆಗಲೇ ಮಹಾಪ್ರಸಾದವೆಂಬೆ. ಕಲಿಯುಗದೊಳಗೆ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯೇ ಕಲಿಸಿದಡೆ ಆಗಲೇ ಮಹಾಪ್ರಸಾದವೆಂಬೆ. ಗುಹೇಶ್ವರ, ನಿನ್ನ ಕಾಲದ ಕಟ್ಟಳೆಗೆ ನಾ ಬೆರಗಾದೆ. ಬಹುಶಃ ಇಡೀ ಶರಣ ಪರಂಪರೆಯ ರಾಜ, ಸ್ವಾಮಿ ಪ್ರಪಂಚದ ರಾಜ, ಶೂನ್ಯ ಸಿಂಹಾಸನದ ಪ್ರಥಮ ಅಧಿಪತಿ ಪರಮ ಪೂಜ್ಯ ಜಗದ್ಗುರು ಅಲ್ಲಮ್ಮ ಪ್ರಭುಗಳೇ ಆ ಭಗವಂತನ ಸೃಷ್ಟಿಗೆ ಬೆರಗಾದರಂತೆ. ಕಾರಣ ಏನು? 4 ಯುಗಗಳ ವಿಚಾರವನ್ನು ಹೇಳ್ಕೋಂತ ಬರುತ್ತಾ. 4 ಯುಗಗಳೊಳಗ ಮೊದಲಿಗೆ ಕೃತಯುಗ. ಫಸ್ಟ್ ಕೃತಯುಗ. ವೇದಗಳು ಬಹಳ ಚಂದ ಹೇಳ್ತಾವ, ಆಗಮಗಳು ಚಂದ ಹೇಳ್ತಾವ, ಶಾಸ್ತ್ರಗಳು ಕೂಡ ಬಹಳ ಉತ್ತಮವಾಗಿ ಹೇಳ್ತಾವ. ಮೊದಲಿಗೆ ಕೃತಯುಗ. ಆ ಕೃತಯುಗದೊಳಗ ವಿಶೇಷತೆ ಏನು ಅಂತಂದ್ರೆ, ಅವತ್ತಿನ ಕೃತಯುಗದ ಎಲ್ಲ ಜನಗಳು ಆ ದೇವರ ಹತ್ರ ಹೋಗಿ ಕೇಳಿದರಂತ, ಓ ದೇವರೇ, ನಮ್ಮ ಬದುಕಿನೊಳಗೆ ನೀ ಏನೇ ಕೊಟ್ಟರೂ ಕೂಡ ಯಾವುದರಲ್ಲಿ ಕೂಡ ಶಾಂತಿ ಇಲ್ಲ ಅನ್ನೋದನ್ನ ಅದು ನಮಗೆ ಪಕ್ಕಾ ಗೊತ್ತದ. ನೀ ಕೊಡುವ ವಸ್ತುಗಳ ಅವಶ್ಯಕತೆ ನಮಗಿಲ್ಲ, ನೀ ನಮಗೆ ಬೇಕಾಗ್ಯದ. ನಿನ್ನ ಒಲಿಮೆ ನಮಗಾಗಬೇಕು ಅಂದ್ರೆ ನಾವೇನ್ ಮಾಡಬೇಕು? ಕೃತಯುಗ. ನಿನ್ನ ಒಲಿಮೆ ನಮಗಾಗಬೇಕು ಅಂತಂದ್ರೆ ನಾವು ಏನ್ ಮಾಡಬೇಕು? ಹೇಗಿದ್ರ ನಿನ್ನ ಒಲಿಮೆ ನಮಗಾಗ್ತದೆ ಅಂತ ತಿಳಿದು ಕೃತಯುಗದ ಎಲ್ಲ ಜನಗಳು ದೇವರನ್ನು ಕೇಳುತ್ತಾರ. ಕವಿ ವರ್ಣನ ಮಾಡ್ತಾನ, ಎಷ್ಟು ಚಂದ ವರ್ಣನ ಮಾಡ್ತಾನೆ ಅಂತಂದ್ರೆ, ಕೃತಯುಗದೊಳಗ ಜನಗಳು ಎಷ್ಟು ಸಶಕ್ತರಿದ್ರು ಅಂತಂದ್ರ ಒಬ್ಬೊಬ್ರು 28 ಮೊಳ ಹೈಟ್ ಇದ್ರಂತ. ಎಷ್ಟ್ರಿ? 28 ಮೊಳ ಒಬ್ಬೊಬ್ರು ಹೈಟ್ ಇದ್ರಂತ. 28 ಮೊಳದ ಸಶಕ್ತ ಜನಗಳು ದೇವರನ್ನು ಕೇಳುವಾಗ ಆ ದೇವರು 28 ಮೊಳದ ಕೃತಯುಗದೊಳಗಿನ ಎಲ್ಲ ಜನಗಳಿಗೆ ಭಗವಂತ ಅಪ್ಪಣೆ ಕೊಟ್ಟ. ಮಹಾಜನಗಳೇ, ಆನಂದವಾದಂಥ ಶಾಂತಿ ನಿಮ್ಮೆಲ್ಲರಲ್ಲಿ ಸಿಗಬೇಕು ಅಂತಂದ್ರೆ, ಆನಂದತೆಯ ಬದುಕಿನೊಳಗ ನನ್ನ ಕೃಪೆ ನಿಮ್ಮ ಮ್ಯಾಲ ಆಗ್ಬೇಕಾಗಿತ್ತು ಅಂತಂದ್ರೆ ನೀವೆಲ್ಲ ಧ್ಯಾನ ಮಾಡಬೇಕು. ಧ್ಯಾನ ಮಾಡೋದು ಅಂತಂದ್ರೆ ಬಸವಣ್ಣನವರು ಹೇಳ್ತಾರಲ್ಲ, ಅತ್ತಲಿತ್ತ ಹೋಗದಂತೆ ಹೆಳವನ್ನ ಮಾಡು, ಸುತ್ತಿ ಸುಳಿದು ನೋಡದಂತೆ ಅಂಧಕನ್ನ ಮಾಡು, ಮತ್ತೊಂದು ಕೇಳದಂತೆ ಏನ್ ಮಾಡೋದು? ಕಿವುಡನ್ನ. ಅತ್ತಲಿತ್ತ ಹೋಗದಂತೆ ಹೆಳವನ್ನ ಮಾಡು. ಹೆಳವನ್ನ ಅಂತಂದ್ರೆ ಕಾಲಿಲ್ದವನ ಅಂತಂದ್ರೆ ಕಾಲಿಲ್ಲ ಅಂತಲ್ರಿ, ಮನಸ್ಸು ಹೇಳ್ತದ, ಮನಸ್ಸು ನೋಡ್ತದೆ.
ಆ ಮನಸ್ಸು ಯಾವ್ಯಾವ ಕಡೆ ನಿನ್ನ ದೃಷ್ಟಿ ಹೋಗ್ತದೆ ಆ ಕಡೆ ನೀವು ಹೋಗಬೇಡ. ಪಂಚೇಂದ್ರಿಯಗಳನ್ನ ಕಟ್ಟು. ಯಾವ ರೀತಿ ಕಟ್ಟೋದು? ಕಣ್ಣೊಳಗೆ ಇರಬಹುದು, ಕಿವಿಯೊಳಗೆ ಇರಬಹುದು, ನಾಲಿಗೆಯೊಳಗಿರಬಹುದು, ಬಹುಶಃ ಈ ತ್ವಚೆಯೊಳಗೆ ಇರಬಹುದು. ಏನೇ ಇದ್ರೂ ಕೂಡ ಹರಿದಾಡುವ ಮನವನ್ನ ಕಟ್ಟಿ ಧ್ಯಾನ ಮಾಡುವುದಂತೆ. ಮನಸ್ಸನ್ನು ಕಟ್ಟಿ ಧ್ಯಾನ ಮಾಡೋದು. ಈಗ ನಿಮಗೆ ವಿಚಿತ್ರ ಅಂತಂದ್ರೆ, ನಮ್ಮ ಮನಸ್ಸು ಎಲ್ಲೋ ಇರ್ತದ, ನಮ್ಮ ಮನಸ್ಸು ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೋ ಇರ್ತದ. ಅಂಗೈಯಾಗ ಲಿಂಗ ಹಿಡ್ಕೊಂಡು ಕುಂತಿರ್ತೀವಿ. ಒಂದು ನಮನಿ ಅಂಥವರಿಗೆ ಯುವಕವಿ ಏನಂತಾನ ಅಂದ್ರೆ, ಕಾಳನ ಪೂಜೆ ಹೂಪತ್ರಿ ದಾಂಡ ಅಂತ. ಮನಸ್ಸು ನಿಲ್ಲಿಸೋದು. ಇತ್ತಿತ್ತಲಾಗಂತೂ ನನಗೆ ಭಾಳ ವಿಚಿತ್ರ ಅನಿಸ್ಯದ. ನಾ ಗದಗಿನ ಹತ್ರ ಒಂದು ಊರೊಳಗೆ ದೇವಿ ಪುರಾಣ ಹೇಳ್ತಿದ್ದೆ. ಧ್ಯಾನ ಅಂದ್ರೆ ಹೇಳ್ತೀನಿ ನಿಮಗೆ. ಎಲ್ಲರೂ ಯಲ್ಲಮ್ಮನ ಗುಡ್ಡಕ್ಕೆ ಈ ಕಡೆ ಹೆಂಗೆ ಹೋಗ್ತಿರಲ್ಲ ಹಂಗೆ ಎಲ್ಲರೂ ಯಲ್ಲಮ್ಮನ ಗುಡ್ಡಕ್ಕೆ ಹೋದ್ರು. ನಾನು 9 ವರ್ಷಗಳ ಕಾಲ ಆ ಊರೊಳಗೆ ಪ್ರವಚನ ಮಾಡಿದವ. ಅವರೇನಂದ್ರು, ಇಲ್ರಿ ವರ್ಷ ದೇವಿ ಪುರಾಣ ಹೇಳ್ತೀರಿ ಹೋಗ್ಬಿಡ್ತೀರಿ, ನಾವು ಯಲ್ಲಮ್ಮನ ಗುಡ್ಡಕ್ಕೆ ಹೋಗೊಂಬರ್ರಿ, ಇಡೀ ಊರವರೆಲ್ಲ ತಯಾರಾಗಿವಿ ಅಂತಂದ್ರೆ ನಾನಂದೆ, ನಾ ಲಿಂಗಸೂರಿನ ವಿಜಯಮಾಂತ ಸ್ವಾಮಿಗಳ ಮಠಕ್ಕೆ ಪ್ರವಚನಕ್ಕೆ ಹೋಗ್ಬೇಕಾಗ್ಯದ, ನಾವು ಅಲ್ಲೇ ಮಾರಾಯ ಇವತ್ತು ಗದಿಗಿನ ಒಳಗಿದ್ದು ನಾಳೆ ಹೋಗ್ತೀನಿ ಎನ್ನುವಾಗ ಅವರೇನಂದ್ರು, ರಾತ್ರಿ 11 ಅನ್ನೋದ್ರಾಗ ನಿಮ್ಮನ್ನ ಗದಿಗಿಗೆ ತಂದು ಬಿಡ್ತೀವಿ ಅಂತ. ನನಗೂ ಒಂದು 45 ಟ್ಯಾಕ್ಟ್ರಿನೊಳಗೆ ಒಂದು ಟ್ಯಾಕ್ಟ್ರಿಗೆ ಗಾದಿ ಹಾಕಿ ತೆಕ್ಕೆ ಇಟ್ಟು ಇಲೆಡಿಕೆ ಇಟ್ಟರು. ತಿನ್ಕೋಂತ ಕುಂತೆ. 45 ಟ್ಯಾಕ್ಟ್ರಿನ ಡ್ರೈವರ್ಗಳೆಲ್ಲ ಬಂದು ಪೂಜೆ ಮಾಡಿದ್ರು, ಊದಿನ ಕಡ್ಡಿ ಬೆಳಗಿದ್ರು, ಟ್ಯಾಕ್ಟರ್ ಚಾಲು ಆದು ರೀ. ಯಲ್ಲಮ್ಮನ ಗುಡ್ಡಕ್ಕೆ ಹೋಗೋರು ಬಹುಶಃ 45 ಟ್ಯಾಕ್ಟ್ರಿನೊಳಗೆ ಸಾವಿರ ಜನಗಳು ಗುಡ್ಡಕ್ಕೆ ಹೋಗೋರು. ಯಾವಾಗ ಟ್ಯಾಕ್ಟರ್ ಪ್ರಾರಂಭ ಅದು ಗುಡ್ಡಕ್ಕೆ ಹೋಗೋರು ಏನಂತಾರ? ಏನ್ರಿ? ಎಲ್ಲಮ್ಮ ನಿನ್ನಾಲ್ಕು ಉದಾ 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 ಉದೋ ಅನ್ನುವಾಗ ನಾನು ಇಲೆಡಿಕೆ ತಿನ್ಕೋಂತ ಕುಂತಿದ್ದೆ. ಸಾಟ್ನೆ ಉಗುಳದೆ. ಸಾವಿರಾರು ಜನಗಳು ಅನ್ನೋದನ್ನ ನನ್ನ ಕಿವಿಯೊಳಗೆ ಯಾವಾಗ ಬಿತ್ತು, ನಾ ಧನ್ಯನಾದೆ ಎಂದೆ. ಯಾಕ ಅಂತಂದ್ರೆ ಇಷ್ಟು ಜನ ಹೇಳೋದು ಮಾಡೀನಿ, ಕೇಳೋದಾಗಿಲ್ಲ. ಪಾರ್ವತಿ ಅವತಾರದ ತಾಯಿ ಯಲ್ಲಮ್ಮನ ಧ್ಯಾನ ಸಾವಿರಾರು ಜನ ಗುಡ್ಡಕ್ಕೆ ಹೋಗೋತನ ಮಾಡ್ತಾರ ಅಂತ ಎಲೆ ಅಡಿಕೆ ಉಗುಳಿ ಕೈ ಮುಗಿದು ಕಣ್ಣು ಮುಚ್ಚಿ ನಾ ಕುಂತೀನಿ. ಊರ ದಾಟತನ ಉದ 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 ಊರ ದಾಟೋತನ. ಊರ ದಾಟಿದ್ದ ಕಣ್ಣು ಮುಚ್ಚಿದ ನನಗೆ ಹೆಂಗೆ ಗೊತ್ತು ಅಂತಂದ್ರೆ, ನಾ ಟ್ಯಾಕ್ಟ್ರಿನ್ಯಾಗ ಒಂದು 4-8 ಮಂದಿ ಗಣಮಕ್ಳು ಹೆಣ್ಮಕ್ಳು ಇದ್ರಲ್ಲ, ಅದ್ರಾಗ ಒಬ್ಬ ಲೇ ಶಂಕ್ರೆ ಒಂದು ಬೀಡಿ ಇದ್ರು ಕೊಡು ಅಂದ. ಅವ ಇದ್ರು ಕೊಡ್ಬೇಕು, ಇಲ್ಲಾಂದ್ರೆ ಇಲ್ಲ. ಇಷ್ಟನ್ನದ್ರಾಗ ಒಂದಿಷ್ಟು ಮಂದಿ ಹೆಣ್ಮಕ್ಳು ಅದಾರಲ್ಲ, ಆ ಹೆಣ್ಮಕ್ಳು ಅಂದ್ರು, ಅದ್ರಾಗ ಒಬ್ಬಕ್ಕಿ ಮಲ್ಲಮ್ಮ ಅಂತ. ನೀವು ಯಾರಿದ್ರು ಅಲ್ರವೋ ಯವ್ವ ಮಲ್ಲಮ್ಮಗಳ. ಸಾವಿತ್ರಿ ಯಾಕ ಮೊನ್ನೆ ಆ ಶಂಕರನ ಮಗಳು ನೋಡಕ್ಕೆ ಬಂದಿದ್ರು, ಇನ್ನು ಕರೆದಿದ್ರನ? ಇವ್ರು ಎಲ್ಲಿಗೆ ಹೊಂಟಾರ್ರಿ? ಅದನ್ನು ಪಕ್ಕ ನೆನಪಿಟ್ಕೋರಿ. ಎಲ್ಲಿಗೆ ಹೊಂಟಾರ? ಗುಡ್ಡಕ್ಕೆ ಹೊಂಟಾರ. ಆ ಶಂಕರಮ್ಮನ ಮಗಳು ನೋಡಕ್ಕೆ ಬಂದಿದ್ರಲ್ಲ, ಅವ್ರ ಮನೆ ಮಗ್ಗಲ ನೀ ನದಿ ನಿನ್ನ ಕರೆದಿದ್ರೇನು ಅಂತನ್ನೋದ್ರಾಗ ಇನ್ನೊಬ್ಬಕ್ಕೆ ಅಂತಾಳ, ಅವು ಎಂದ ಮಂದಿನ ಕರೆದವಂತ, ಅವ್ರ ಸುದ್ದಿ ಇಲ್ಲ ಅಂತೀಯವ. ಊರು ಬಂತ ಉದಾ ಉದಾ ಊರು ಬಂತು. ಉಧೋ 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 ಶುರುವಾತು. ಇವ್ರದ್ದು ಬೀಡಿ ಕಡ್ಡಿ ಮುಗಿದದ, ಇವ್ರದ್ದು ಮುಗಿಲಿಲ್ರಿ. ಅಯ್ಯ ಅವ್ರು ನೋಡೋದ್ರಂತ, ಅವ್ರಿಗೂ ಪಾಸ್ ಆತಂತ, ಇವರಿಗೂ ಪಾಸ್ ಆತಂತ, ಮದುವೆನೂ ಆತು ಅನ್ನೋದ್ರಾಗ ಅಲ್ಲಿ ಮೆಣಸಿನ್ಕಾಯಿ ಹೊಲದಾಗ ಮೆಣಸಿನ್ಕಾಯಿ ರೀತಿದ್ರು. ಅಯ್ಯ ಊರು ಬಂತು ಉದಾ ಉದ. ನಾನು ಕೇವಲ ನಗುವುದಕ್ಕಾಗಿ ನಿಮಗೆ ಇದನ್ನು ಹೇಳುವುದಲ್ಲ, ಪಕ್ಕ ಅರ್ಥ ಮಾಡ್ಕೋರಿ. ಇನ್ನೊಂದು ದೇವರಿಗೆ ಹೋಗಿ ಕಾಯಿ ಒಡೆದಿದ್ರು ಚಿಂತಿಲ್ಲ, ಮತ್ತೊಂದು ದೇವರಿಗೆ ಹೋಗಿ ಅಭಿಷೇಕ ಮಾಡದಿದ್ರು ಚಿಂತಿಲ್ಲ,
ಮತ್ತೊಂದು ದೇವರುಗಳಿಗೆ ಹೋಗಿ ಪ್ರದಕ್ಷಿಣೆ ಹಾಕದಿದ್ದರೂ ಚಿಂತಿಲ್ಲ, ಮತ್ತೊಂದು ದೇವರಿಗೆ ಹೋಗಿ ತುಪ್ಪದ ದೀಪ ಹಚ್ಚದಿದ್ದರೂ ಚಿಂತಿಲ್ಲ. ನನ್ನ ದೈವ ನಿಮಗೆ ಕೈ ಮುಗಿದು ಹೇಳ್ತೀನಿ, ಮತ್ತೊಬ್ಬರು ಸುದ್ದಿ ಮಾತಾಡ್ಬೇಡ್ರಿ. ನೀವು ಮತ್ತೊಬ್ಬರ ಸುದ್ದಿ ಯಾವತ್ತೂ ಮಾತಾಡಬೇಡ್ರಿ. ನಾ ಪಕ್ಕ ನಿಮಗೇನು ಹೇಳೋದು ಅಂತಂದ್ರೆ, ಇನ್ನೊಬ್ಬರ ಸುದ್ದಿ ಮಾತಾಡ್ಕೊಂತ ಎಷ್ಟು ದೇವರಿಗೆ ಹೋಗಿ ಕಾಯಿ ಹೊಡೆದ್ರ, ಊದಿನ ಕಡ್ಡಿ ಬೆಳಗದ್ರ, ಪ್ರದಕ್ಷಿಣೆ ಹಾಕಿದ್ರ, ನಿಮ್ಮ ಪದರಿನೊಳಗೆ ನೀವು ಗಂಟು ಹಾಕೋರಿ, ಪುಣ್ಯ ಬರಂಗಿಲ್ಲ, ಪಾಪ ಬರ್ತದೆ. ಗುರು ಸೇವೆ ನೀ ಮಾಡಲಿಲ್ಲ, ವಾ ಬರಿ ಗರ್ವದಿಂದ ನಡೆದಿಲ್ಲ, ಹಿಂದೆ ನಿನಗ ತಿಳಿದಿಲ್ಲ, ಪರ ನಿಂದೆ ನೀನು ಬಿಡಲಿಲ್ಲ, ಹಿಂದೆ ನಿನಗ ತಿಳಿದಿಲ್ಲ, ಪರ ನಿಂದೆ ನೀನು ಬಿಡಲಿಲ್ಲ. ಗುರು ಸೇವೆ ನೀ ಮಾಡಲಿಲ್ಲ, ಗುರು ಸೇವೆ ನೀ ಮಾಡಲಿಲ್ಲ, ಬರಿ ಗರ್ವದಿಂದ ನಡೆದಿಲ್ಲ, ಹಿಂದೆ ನಿನಗ ತಿಳಿದಿಲ್ಲ, ಪರ ನಿಂದೆ ನೀನು ಬಿಡಲಿಲ್ಲ. ಹೆತ್ತವರ ನೀ ನೋಡಲಿಲ್ಲ, ಉತ್ತಮರ ಜೊತೆಗೂಡಲಿಲ್ಲ, ಹೆತ್ತವರ ನೀ ನೋಡಲಿಲ್ಲ, ಉತ್ತಮರ ಜೊತೆಗೂಡಲಿಲ್ಲ, ಹಿತವಾಗಿ ಮಾತಾಡಲಿಲ್ಲ, ಹಿತವಾಗಿ ಮಾತಾಡಲಿಲ್ಲ, ಮತಿಗೆಟ್ಟು ನೀ ಹೊಂಟಿಯಲ್ಲ, ಹಿಂದೆ ನಿನಗ ತಿಳಿದಿಲ್ಲ, ಪರ ಹಿಂದೆ ನೀನು ಬಿಡಲಿಲ್ಲ, ಹಿಂದೆ ನಿನಗ ತಿಳಿದಿಲ್ಲ, ಪರ ಹಿಂದೆ ನೀನು ಬಿಡಲಿಲ್ಲ. ಮನೆತನದ ಘನತೆ ನಿನಗಿಲ್ಲ, ಮಮತೆಯಲ್ಲಿ ನೀ ಬಾಳಲಿಲ್ಲ, ಮನೆತನದ ಘನತೆ ನಿನಗಿಲ್ಲ, ಮಮತೆಯಲ್ಲಿ ನೀ ಬಾಳಲಿಲ್ಲ, ಯಾರಳಿಲು ನೀ ಕೇಳಲಿಲ್ಲ, ಯಾರಳಿಲು ನೀ ಕೇಳಲಿಲ್ಲ, ಊರೊಳಗ ನಿನಗ ಬೆಲೆಯಿಲ್ಲ, ಹಿಂದೆ ನಿನಗ ತಿಳಿದಿಲ್ಲ, ಪರ ಹಿಂದೆ ನೀನು ಬಿಡಲಿಲ್ಲ. ಸತ್ಸಂಗದಲ್ಲಿ ಕೂಡಲಿಲ್ಲ, ಭಗವಂತನ ಭರಿಸಲಿಲ್ಲ, ಸತ್ಸಂಗದಲ್ಲಿ ಕೂಡಲಿಲ್ಲ, ಭಗವಂತನ ಭರಿಸಲಿಲ್ಲ, ಮನೆದುಂಡು ಮಂದಿ ಮಾತಾಡಿ, ಮನೆದುಂಡು ಮಂದಿ ಮಾತಾಡಿ, ಮಂದಿಗೆ ಬ್ಯಾಡಾದಿ ಗೋಡಿ, ಹಿಂದೆ ನಿನಗ ತಿಳಿದಿಲ್ಲ, ಪರ ಹಿಂದೆ ನೀನು ಬಿಡಲಿಲ್ಲ. ಸದ್ಗುರುವಿನಡಿಗೆ ಬರಲಿಲ್ಲ, ಸದ್ವಿಚಾರ ನೀ ಕೇಳಲಿಲ್ಲ, ಸದ್ಗುರುವಿನಡಿಗೆ ಬರಲಿಲ್ಲ, ಸದ್ವಿಚಾರ ನೀ ಕೇಳಲಿಲ್ಲ, ಸದ್ಗತಿಯು ನೀ ಹೊಂದಲಿಲ್ಲ, ಸದ್ಗತಿಯು ನೀ ಹೊಂದಲಿಲ್ಲ, ಶಿವರುದ್ರ ಹೇಳಿತು ಸುಳ್ಳಲ್ಲ, ಹಿಂದೆ ನಿನಗ ತಿಳಿದಿಲ್ಲ, ಪರ ನಿಂದೆ ನೀನು ಬಿಡಲಿಲ್ಲ. ಗುರು ಸೇವೆ ನೀ ಮಾಡಲಿಲ್ಲ, ಗುರು ಸೇವೆ ನೀ ಮಾಡಲಿಲ್ಲ, ಬರಿ ಗರ್ವದಿಂದ ನಡೆದಿಲ್ಲ, ಹಿಂದೆ ನಿನಗ ತಿಳಿದಿಲ್ಲ, ಪರ ನಿಂದೆ ನೀನು ಬಿಡಲಿಲ್ಲ, ಹಿಂದೆ ನಿನಗ ತಿಳಿದಿಲ್ಲ, ಪರ ನಿಂದೆ ನೀನು ಬಿಡಲಿಲ್ಲ, ಹಿಂದೆ ನಿನಗ ತಿಳಿದಿಲ್ಲ. ಎಲ್ಲರೂ ಚಪ್ಪಾಳಿ ತಟ್ಟೋಣ. ಮತ್ತೊಂದು ಕಡೆ ಹೋಗಿ ಕೈ ಮುಗಿದಿದ್ರು ಚಿಂತಿಲ್ಲ, ಮತ್ತೊಬ್ಬರು ಸುದ್ದಿ ಮಾತಾಡಬೇಡ್ರಿ, ನಾ ಅಂದಿನಂದಿರಿ ಮತ್ತ ಇಲ್ಲ. 6 ಶಾಸ್ತ್ರಗಳ ಬಲ್ಲ ನಿಜಗುಣ ಯೋಗಿಗಳು ಹೇಳ್ತಾರೆ ಏನಂತ, ನಿಂದಿಸಿ ನುಡಿಯೆದುರು ಆರನು ಮನಸ್ಸಿಗೆ ಬಂದಂತೆ ನಡೆಯೆದುರು ಏಹದಲ್ಲಿ, ಕುಂದು ಒಡೆಯದಿರು ಕಾಮಾದಿಗಳ ಜಯಿಸು. ಅದನ್ನೇ ಕಡ್ಕೋಳ ಮಡಿವಾಳಪ್ಪ ಹೇಳ್ತಾನ, ಏನಾಗಾದೇನಾಗಾದೇನಾಗಾದೋ ಹಮ್ಮ ನಳಿದು ನೀ ಸುಮ್ಮನಿದ್ದರ ಬ್ರಹ್ಮನಾಗುವುದು ಏನಾಗ.
ಹೌದ್ರಿ? ಧ್ಯಾನ ಮಾಡೋದು ಅಂತಂದ್ರೆ ನಾ ಹೇಳದನಲ್ಲ ನಿಮಗೆ, ಹೆಂಗ ಧ್ಯಾನ ಮಾಡೋದ್ರಿ? ಮಾತಾಡ್ಬ್ಯಾಡ್ರಿ. ಹೆಂಗ ಧ್ಯಾನ ಮಾಡೋದು ಅಂತಂದ್ರೆ ಎಲ್ಲ ಇಂದ್ರಿಯಗಳು ತನ್ನೊಳಗಿಟ್ಟುಕೊಂಡು ಧ್ಯಾನ ಮಾಡೋದು. ಬಹುಶಃ ಆ ಧ್ಯಾನದೊಳಗ 28 ಮಳದ ಕೃತಯುಗದೊಳಗಿನ ಜನ ದೇವರನ್ನ ಕಂಡಾರ, ಅವರೇ ದೇವರಾಗ್ಯಾರ. ಕೃತಯುಗದ ನಂತರ ತ್ರೇತಾಯುಗ. ಇದು ಅಲ್ಲಮ್ಮ ಪ್ರಭುಗಳು ಹೇಳುತ್ತಾರೆ ಇದನ್ನ. ತ್ರೇತಾಯುಗ, ಕೃತಯುಗ, ತ್ರೇತಾಯುಗ. ಆ ತ್ರೇತಾಯುಗದೊಳಗಿನ ಎಲ್ಲ ಜನಗಳು ದೇವರನ್ನ ಕೇಳ್ತಾರೆ. ಎಲ್ಲ ಜನಗಳು ದೇವರನ್ನ ಕೇಳುತ್ತಾರೆ. ಕೃತಯುಗದೊಳಗ ಧ್ಯಾನ ಮಾಡಿದ ಮ್ಯಾಲ ಜನಗಳಿಗೆ ನೀ ಶಾಂತಿಯನ್ನು ನೀಡಿದಿ, ಜನಗಳಿಗೆ ನೀ ದರ್ಶನವನ್ನು ನೀಡಿದಿ. ತ್ರೇತಾಯುಗದೊಳಗ ಎಲ್ಲ ಜನಗಳು ಆ ತ್ರೇತಾಯುಗಕ್ಕೆ ಆಗಲೇ ಕೃತಯುಗದೊಳಗಿನ ಅರ್ಧ. ಮತ್ತೆ ನೆನಪಿಡಿ, ಕೃತಯುಗಕ್ಕೆ ಎಷ್ಟು ಮಳ ಇದ್ರು ಅಂತ ಹೇಳಿದೆ ನಾನು ನಿಮಗೆ, 28 ಮಳ. ಆ ಕೃತಯುಗದೊಳಗಿನ 28 ಮಳ ತ್ರೇತಾಯುಗಕ್ಕೆ ಅಂದ್ರೆ 14 ಮಳ. ಈ 14 ಮಳದ ಎಲ್ಲ ಜನಗಳು ದೇವರನ್ನು ಕೇಳಿದ್ರು. ಓ ದೇವರೇ, ಓ ದೇವರೇ, ಅವತ್ತಿನಂತೆ ನಾವು ಕೂಡ ನಿನ್ನ ಒಲಿಮೆಯೊಳಗ ಆನಂದ ಪಡಿಬೇಕಾಗ್ಯದ. ಎಲ್ಲ ದುಃಖಗಳನ್ನು ದೂರ ಆಗುವುದಕ್ಕೆ ನಾವೇನು ಮಾಡಬೇಕು ಅಂತ ತ್ರೇತಾಯುಗದೊಳಗಿನ 14 ಮಳದ ಜನ ದೇವರನ್ನ ಕೇಳುವಾಗ ಆ ದೇವರು ತ್ರೇತಾಯುಗದ ಜನಗಳಿಗೆ ಹೇಳದನಂತ, ಏನು ಮಾಡಬೇಡ್ರಿ, ಬರೀ ಪೂಜೆ ಮಾಡ್ರಿ ಸಾಕು. ಮೊದಲೇನು ಹೇಳ್ಯಾನ್ರಿ? ಧ್ಯಾನ ಮಾಡಕ್ಕೆ ಹೇಳ್ಯಾನ. ಈ 14 ಮಳದ ಜನಗಳಿಗೆ ಏನು ಹೇಳ್ದ? ಧ್ಯಾನ ಮಾಡೋದು ಕಷ್ಟ ಆಗ್ತದೆ. ಕಾಯವನ್ನು ಕರಗಿಸದೆ, ದೇಹವನ್ನು ದಂಡಿಸದೆ ಉಂಡುಂಡು ಸ್ವರ್ಗಕ್ಕೆ ಹೋದೆನೆಂದರೆ ಸ್ವರ್ಗ ಅದು ಬಿಟ್ಟಿ ಬಿದ್ದಿತ್ತೆ. ಕಾಯ ಕರಗಬೇಕಲ್ಲ ರೀ, ದೇಹ ದಂಡನೆ ಆಗೋದು. ಬಹುಶಃ ಅಲ್ಲಿ ಮುಂದಿರುವಂತ ಪರಮ ಪೂಜ್ಯ ಪಂಚಾಕ್ಷರ ಮಹಾಸ್ವಾಮಿಗಳವರ ಭಾವಚಿತ್ರ ಫೋಟೋ ನೋಡ್ರಿ, ಈಗ ನೋಡ್ರಿ, ನಿಮಗೆ ಗೊತ್ತಾಗ್ತದೆ ಈ ಶಿವಪೂಜೆಯ ಬಲ ಏನು, ಶಿವಯೋಗದ ಬಲ ಏನು ಅನ್ನುವುದಕ್ಕೆ. ಸಹಜವಾಗಿ ದೇಹದ ದಂಡನೆ ಅಲ್ಲಿ ನಡಿಬೇಕಾಗ್ತದೆ. ಅಂದರೆ ಭಗವಂತನ ಸಾಕ್ಷಾತ್ಕಾರ ಪಡೆಯುವುದಕ್ಕೆ ಸಾಧ್ಯ ಅನ್ನುವಂಥದ್ದು ಹೇಗದಲ್ಲ ಹಾಗ ಪೂಜೆ ಮಾಡೋದು. ಅದರಾಗ ಪೂಜೆ ಮಾಡೋದು ಅಂದ್ರೆ ನಮ್ಮ ತಾಯಿಗಳು. ಅಣ್ಣನ ಬಳಗಕ್ಕೆ ಅಂತೂ ನಾನು ಹೆಚ್ಚು ಹೇಳಂಗಿಲ್ಲ, ನಮ್ಮ ತಾಯಿಗಳ ಬಳಗನೇ. ಈಗ ಪೂಜೆ ಅಂದ್ರೆ ತಾಯಿಗಳದೇ, ಹೌದ್ರಿ? ಪೂಜೆ ಮಾಡೋದು ಹೆಂಗ್ರಿ? ಈಗ ನಾನು ಆಗಲೇ ಹೇಳ್ದನಲ್ಲ, ಮನಸ್ಸು ಎಲ್ಲೋ ಇಟ್ಟು ಧ್ಯಾನ ಮಾಡೋದಲ್ಲ, ಮನಸ್ಸು ಎಲ್ಲೋ ಇಟ್ಟು ಪೂಜೆ ಮಾಡೋದಲ್ಲ. ಎಷ್ಟು ವಿಚಿತ್ರ ಅಂತಂದ್ರೆ, ದೇವ್ರಿಗೆ ವಿಭೂತಿ ಪಟ್ಟ ಬಡಿಯೋದ್ರಾಗ ಅಡಿಗೆ ಮನೆಯಾಗಿನ ಹೆಣ್ಮಕ್ಕಳು 100 ಸಾರಿ ಮಕ್ಕಳಿಗೆ ಬೈತಾರೆ. ಮತ್ತು ನೀವು ಅಲ್ರಿ ವಯವ್ವ, ಈ ಬತ್ತಿ ಹಚ್ಚಾರ ಅನ್ನೋದ್ರಾಗೆ ತಂಗಿ ಹಾಲು ಉಕ್ಯವನ್ನು ನೋಡ. ಹೌದ್ರಿ? ಪೂಜೆ ಮಾಡೋದು ಹೆಂಗ ಪೂಜೆ ಮಾಡೋದ್ರಿ? ಬಹುಶಃ ಯಡಿಯೂರ ಸಿದ್ಧಲಿಂಗ ಶಿವಯೋಗಿಗಳ ಪುರಾಣದೊಳಗ ಒಂದು ಲೀಲೆ ನಡೀತದ. ಬಹುಶಃ ತಾವೆಲ್ಲರೂ ಪಕ್ಕ ಇದನ್ನ ನೆನಪಿಟ್ಕೋರಿ. ಹೊಸದಾಗಿ ಬಂದ ಅತ್ತಿ ಮನೆಯೊಳಗಿನ ಸೊಸಿಗೆ ಅತ್ತ ಹೇಳ್ದಳಂತ, ಏ ತಂಗಿ, ಒಂದು ಕೊಡ ಹೊಳೆಗೋಗಿ ನೀರು ತಗೊಂಡು ಬಾ. ಪೂಜೆ ಮಾಡೋದು ಅಂದ್ರೆ ಹೇಳ್ತೀನಿ ನಾನು. ಸ್ವಲ್ಪ ಅತ್ತಿ ಬೆರಕಿದಳು. ಅದು ಸಂಸಾರದೊಳಗೆ ಹೆಂಗಿರ್ತಾವ ಅಂತಂದ್ರೆ, ಸೊಸಿ ಸಂಬಾಯ್ತಿದ್ರ ಅತ್ತಿ ಬೆರಕಿರ್ತಾಳ, ಅತ್ತಿ ಬೆರಕಿದ್ರ ಮತ್ತು ನೀವು ಸ್ವಸ್ಥರು ಆತಿದ್ದೀರ ನನ್ನ ನೋಡಿ ಹೇಳ್ಯಾನ ಮುತ್ತೆ ಅಂದಿರಿ. ಮತ್ತೆ ಇಲ್ಲ, 4 ತಿಂಗಳ ಆಗಿತ್ತೇನೋ ಆರಾಧನೆಯೊಳಗ ಕುಂತ್ರ ನಿಂತ್ರ ನಡೆದರ ಮಾತನಾಡಿದರ ದೇವ ಪೂಜೆಯೊಳಗಿರುವ ಅತ್ತಿ ಮನೆ ಸೊಸಿಗೆ ಅತ್ತಿ ಹೇಳ್ತಾಳ, ಏ ತಂಗಿ, ಒಂದು ಕೊಡ ನೀರು ತಗೊಂಡು ಬಾ. ಬೆಳಗಿನ ಜಾವ ಸ್ನಾನ ಮಾಡ್ಯಾಳ,
ಕುಂತ್ರ ನಿಂತ್ರ ನಡೆದ್ರ ಮಾತನಾಡಿದ್ರ ಶಿವನ ಅರಿವಿನೊಳಗ ಶಿವಮಂತ್ರದ ಧ್ಯಾನದೊಳಗಿರುವ ಆ ಪುಣ್ಯದ ಹೆಣ್ಮಗಳು ನಮ್ಮತ್ತಿ ಇವತ್ತು ಕೊಡ ತಗೊಂಡು ನೀರು ತಗೊಂಡು ಬಾ ಅಂದಾಳ ಅಂತ ಕೊಡ ತಗೊಂಡು ನಾಗಿಣಿ ನದಿಗೆ ನೀರಿಗೆ ಹೋಗ್ತಾಳ. ನೀರಿಗೆ ಹೋಗುವಾಗಲೂ ಆ ಹೆಣ್ಮಗಳೊಳಗ ಶಿವಧ್ಯಾನ ಅದ. ಬಹುಶಃ ಹೊಳಿಗೆ ಹೋಗಿ ಯಾವಾಗಲೂ ನೀರು ತುಂಬುವ ಪದ್ಧತಿ ಏನು ಅಂತಂದ್ರೆ ಕೆರೆಯಾಗ ಮತ್ತು ಬಾವ್ಯಾಗ ಹೊಳ್ಯಾಗ ಇದ್ದಂಗ ತುಂಬಂಗಿಲ್ಲ. ಈಗಂತೂ ಬಾವಿನೂ ದೂರ ಆಗ್ಯಾವ, ಹೌದಿಲ್ರಿ? ನಿಮಗೆ ವಿಚಿತ್ರ ಅಂತಂದ್ರೆ ಮೊದಲೆಲ್ಲ ಊರು ಬಾವಿ ನೀರಿಗೆ ಬರ್ತಿದ್ರು. ಊರು ಬಾವಿಗೆ ನೀರಿಗೆ ಬರುವಾಗ ಆ ನೀರಿನ ಕಿಮ್ಮತ್ತೇನು ಅನ್ನೋದು ತಿಳಿತಿತ್ತು. ಇತ್ತಿತ್ತಲಾಗ ಊರು ಬಾವಿಗೆ ಬರೋದು ಬ್ಯಾಸರಾಗಿ ಓಣಿಗೊಂದು ನಳ ಬಂದು ರೀ. ಓಣಿಗೊಂದು ನಳ ಅಂದ್ರೆ ಆ ಓಣಿ ಜನ ಆ ನಳಕ್ಕೆ ಬಂದು ನೀರು ತುಂಬ್ಕೊಂತಿದ್ರು. ಊರು ಬಾವಿಗೆ ಬ್ಯಾಸರಾಗಿ ಓಣಿಗೆ ಬಂದು ಓಣ್ಯಾಗ ಬಂದು ತುಂಬ್ಕೊಳ್ಳಾಕು ಬ್ಯಾಸರಾತು. ನಳ ಮನಿ ಮುಂದೆ ಬಂತು ನೋಡ್ರಿ. ನಳ ಎಲ್ಲಿ ಬಂದು ರೀ? ಮನಿ ಮುಂದೆ ಬಂದು. ಅಡಿಗೆ ಮನೆಯಾಗಿಂದು ಮನಿ ಮುಂದೆ ಬಂದು ನೀರು ತುಂಬ್ಕೊಳಕ ನಮ್ಮ ತಾಯಿಗಳಿಗೆ ಬ್ಯಾಸರಾತು. ಮನಿ ಅಂಗಳದಾಗ ಬಂತು. ಅಂಗಳದಾಗನೂ ಬಂದು ಬ್ಯಾಸರಾಗಿತ್ತು ತುಂಬ್ಕೊಳಕ. ಈಗ ವಿಚಿತ್ರ ಏನು ಅಂದ್ರೆ ಬಾವಿಗೆ ಬ್ಯಾಸರಾದಾಗ ಓಣಿಗೆ ಬಂತು, ಓಣಿಗೆ ಬ್ಯಾಸರಾದಾಗ ಮನಿ ಮುಂದೆ ಬಂತು ನಳ, ಮನಿ ಮುಂದೆ ಬಂದು ಬ್ಯಾಸರಾದಾಗ ಅಂಗಳದಾಗ ಬಂತು. ಅಂಗಳಕ್ಕೆ ನೀರು ತುಂಬ್ಕೊಳಕ ಬ್ಯಾಸರಾಗಿ ಎಲ್ಲರೂ ಬಚ್ಚಲ್ದಾಗ ಹಾದು ಅವ್ರವ್ರ ಹಂಡ್ಯಕ್ಕೆ ಬಂದಾವ. ಪೈಪ್ ಎಲ್ಲಿ ಬಂದವು ಮುತ್ತವು? ಹೌದ್ರಿ. ಕೆರೆಗೆ ಆ ಹೆಣ್ಮಗಳು ನಾಗಿಣಿ ನದಿ ನೀರಿಗೆ ಬರ್ತಾಳ. ನೀರಿಗೆ ಬಂದ ಮೇಲೆ ವಿಚಿತ್ರದ ಬದುಕು ಏನಿತು ಅಂತಂದ್ರೆ ಅತ್ತಿ ಮನೆ ಸೊಸಿ ಕೈಯಾಗಿನ ಕೊಡ ಹೀಗೆ ತೆರಿ ಹೊಡೆದು ನೀರು ತುಂಬಬೇಕಲ್ಲ, ಹಿಂಗೆ ತೆರಿ ಹೊಡೆದು ನೀರು ತುಂಬಬೇಕು ಅಂತೆ ಅತ್ತಿ ಮನೆ ಸೊಸಿ ಮೊಳಕಾಲ್ತನ ನೀರೊಳಗೆ ನಿಂತು ಆ ನಾಗಿಣಿ ನದಿಯ ನೀರನ್ನ ಕೊಡ ತಗೊಂಡು ಹಿಂಗೆ ತೆರಿ ಹೊಡೆಯುವಾಗ ಭಗವಂತನ ಆಟ. ಆಕಿ ಕೈಯಾಗಿನ ಕೊಡ ಜಾರಿ ಮುಂದಕ್ಕೆ ಹೋಗ್ತು. ಏನೂ ತಪ್ಪು ಮಾಡದೆ ಅತ್ತಿ ಬೈತಾಳ, ಇನ್ನು ಕೊಡ ಕಳ್ಕೊಂಡು ಹೋದ್ರು ಸುಮ್ಬಿಡ್ತಾಳನ ನೋಡಿ. ಏನೂ ತಪ್ಪು ಮಾಡದೇ ಇದ್ರು ಕೂಡ ಶೇರದ ಅತ್ತಿ ನನ್ನನ್ನು ಬೈತಾಳ. ಹೊಸದಾಗಿ ನೀರಿಗೆ ಬಂದೀನಿ, ಕೊಡ ಕಳ್ಕೊಂಡು ಹೋದ್ರ ಎಲ್ಲಿ ನನ್ನ ತವ್ರ ಮನೆಗೆ ಕಳಿಸ್ತಾಳ ಅಂತ ಭಯದೊಳಗಿನ ಸೊಸಿ ಎಡಬಲದೊಳಗ ನೋಡಿದಳು. ಕೊಡ ತರೋರು ಯಾರಿಲ್ಲ. ವಿಚಿತ್ರದ ಬದುಕು ಏನಿತು ಅಂತಂದ್ರೆ ಆ ಕೊಡ ಹೊಳಿ ಒಳಗ ಏನು ತೇಲಿ ಹೊಂಟಿತ್ತು. ಆ ಹೆಣ್ಮಗಳು ಅಂತಾಳ, ಅವರಿವರನ್ನ ಕರೆದ್ರ ಇಲ್ಯಾರು ರಕ್ಷಣೆ ಮಾಡಂಗಿಲ್ಲ. ನಾ ಪೂಜೆ ಮಾಡುವ ನನ್ನ ದೇವರು ಸಮರ್ಥನದಾನೆ ಅಂತ ತಿಳಿದು ಕೊಡ ಏನು ತೇಲಿ ಹೊಂಟಿತ್ತಲ್ಲ, ತೇಲಿ ಹೋಗುವ ಕೊಡಕ್ಕ ಸಹಜವಾಗಿ ಆಣಿ ಇಟ್ಟಳು. ಏನಂತ ಆಣಿ ಇಟ್ಟಳು ಅಂತಂದ್ರ, ಏ ಗಂಗಾಮಾತೆ ಅತ್ತಿ ಮನಿ ಸೊಸಿ ಅದೀನಿ, ತೆರೆ ಹೊಡೆದು ಗೊತ್ತಾಗಲಾರದಕ್ಕ ಹೊಸದಾಗಿ ನೀರಿಗೆ ಬಂದೀನಿ, ಕೈಯಾಗಿನ ಕೊಡ ಜಾರಿ ಹೋಗ್ಯದ. ಆ ಕೊಡ ನೀ ತಗೊಂಡು ಹೋಗಿದ್ದೇ ಆದರೆ ನನ್ನ ದೇವರಾದ ಯಡಿಯೂರ ಸಿದ್ಧಲಿಂಗನ ಆಣೆ ಆಗದ ನಿನಗ ಅಂದಳ ನೋಡಿ. ನಾ ಪೂಜೆಯನ್ನ ಮಾಡುವ ನನ್ನ ಆರಾಧನೆಯ ಸಿದ್ಧಲಿಂಗನ ಆಣೆ ಆಗದೆ ಅಂತ ಆ ಕೊಡಕ್ಕ ಗಂಗಾಮಾತೆಗೆ ಆಣಿ ಇಟ್ರ. ವಿಚಿತ್ರದ ಬದುಕು ಏನಿತು ಅಂತಂದ್ರೆ ಆ ಗರತಿಯ ಆಣಿಗೆ ಗಂಗಮ್ಮ ಸೋತು ಕೊಡ ಶಳಿವಿನ ಮುಖಾಂತರ ಹೋಗ್ಬೇಕಿಲ್ರಿ. ಯಾವಾಗ ಆಣಿ ಇಟ್ರಲ್ಲ ಕೊಡ ಹೊಳ್ಳಿ ಈಸಾಕತ್ತ. ಅವರ ನಾಲಿಗೆಗೆ ಅಷ್ಟು ಕಿಮ್ಮತ್ತಿತ್ತು. ಅವಾಗ ನಾಲಿಗೆಗೆ ಅಷ್ಟು ಕಿಮ್ಮತ್ತಿತ್ತು. ನಮ್ಮ ಹಿರಿಯರು
ಚಲೋ 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 100 ಎಕರೆ ಹೊಲ ನಾಲ್ಗಿ ಮೇಲೆ ವ್ಯಾಪಾರ ಮಾಡ್ಯಾರ. ಹೌದಿಲ್ರಿ? ನಾಲ್ಗಿ ಮ್ಯಾಗ ವ್ಯಾಪಾರ ಮಾಡ್ಯಾರ. ಇವತ್ತಿನ ನಾಲಿಗ್ರೆ ಯಪ್ಪೋ, ಇವತ್ತಿನ ನಾಲಿಗೆ ಎಷ್ಟು ಕಿಮ್ಮತ್ತು ಕಳ್ಕೊಂಡದ ಅಂತಂದ್ರ ಕಾಲಾಗಿನೂ ಕಿಮ್ಮತ್ತದಾವ. ಮುಂದೆ ಬೇಕಾದ್ರೆ ನೀವು ಇದನ್ನ ಪರೀಕ್ಷೆ ಮಾಡಬೇಕಾಗಿತ್ತು ಅಂದ್ರೆ ಬಸ್ಸಿನಾಗ ಸೀಟ್ ಹಿಡಿದು ನೋಡ್ರಿ, ನಿಮ್ಗೆ ಗೊತ್ತಾ. ಹೌದಿಲ್ಲಮ್ಮ? ನಾಲಿಗೆ ಬದುಕಿನ ಕಿಮ್ಮತ್ತು ಕಳ್ಕೊಂಡದ. ನಮ್ಮ ಆಣಿಗೆ ಕಿಮ್ಮತ್ತಿಲ್ಲದಂಗಾಗ್ಯದ. ನಮ್ಮ ನಾಲಿಗೆಗಳಿಗೆ ಕಿಮ್ಮತ್ತಿಲ್ಲದಂಗಾಗ್ಯದ. ಆದರೆ ಗರತಿಯ ಕಿಮ್ಮತ್ತಿನ ಆಣಿಗೆ ಗಂಗಾ ಮಾತೆ ಗಡಗಡ ಗಡಗಡ ನಡಗತಾಳ. ನಡಿಗೆ ಆ ಕೊಡ ಇದರಿ ಇಸ್ಗೋಂತ ಬರುವಾಗ ಆಣಿ ಇಟ್ಟ ಹೆಣ್ಮಗಳು ಕೈ ಮುಗಿದು ಸಿದ್ಧಲಿಂಗನ ಅರಿವಿನೊಳಗ, ಸಿದ್ಧಲಿಂಗನ ಧ್ಯಾನದೊಳಗ ಆ ತಾಯಿ ತನ್ಮಯಳಾಗ್ಯಾಳ. ಕೊಡ ಏನು ನೀರಾಗ ನಿಂತಿದ್ದಳಲ್ಲ, ಈ ಹೆಣ್ಮಗಳಿಗೆ ಬಂದು ಕೊಡ ಮೊಳಕಾಲಿಗೆ ಬಡಿತಿತ್ತಂತ. ಮೊಳಕಾಲಿಗೆ ಕೊಡ ಬಡಿತಿತ್ತು. ಅವಾಗ ಗುರುನಾಥ ಸಿದ್ಧಲಿಂಗ, ನೊಂದ ಬದುಕಿನ ತಂದೆಯಾದ ನಿನ್ನ ಉಪಕಾರ ಎಷ್ಟು ಜನ್ಮಕ್ಕರೆ ತೀರಿಸಲು ನಮ್ಮಪ್ಪ ಅಂತ ಆ ಕೊಡ, ನೀರಾಗಿನ ಕೊಡ ತಗೊಳ್ಳೋ ಮುಂದೆ ಆಕಿ ಒಬ್ಬಾಕಿ ಅಲ್ರಿ, ಅಂತ 1000 ಮಂದಿ ಬಂದರು ಕೊಡ ನೀರು ಬಿಟ್ಟು ಮ್ಯಾಗ ಬರೋವತ್ತು. 1000 ಮಂದಿ ಬಂದ್ರು ಕೊಡ ನೀರು ಬಿಟ್ಟು ಮ್ಯಾಗ ಬರೋವಲ್ದು. ಆಗ ಯಾಕೆ ನನ್ನ ಕೊಡ ಮ್ಯಾಗ ಬರೋವಲ್ದು ಅನ್ನುವಾಗ ಗಂಗಮ್ಮ ಪ್ರತ್ಯಕ್ಷಳಾಗಿ ಹೇಳಿದಳಂತ, ಆ ಕೊಡ ನಿನ್ನ ಕೈಗೆ ಬರಬೇಕಾಗಿತ್ತು ಅಂತಂದ್ರೆ ನನ್ನ ಮ್ಯಾಲಿಟ್ಟ ಗುರುವಿನ ಆಣಿ ಹೊಳಿ ತಕ್ಕೋ ಅಂತ. ಹೌದ್ರಿ? ಅಷ್ಟು ಕಿಮ್ಮತ್ತಿತ್ತು ಅವತ್ತು. ಆ ಪೂಜೆಯ ಫಲ ನೀವು ಮುಂದೆ ಕುಂತೆ ಧ್ಯಾನ ಮಾಡೋದು ಅಂತಲ್ಲ, ಮುಂದೆ ಕುಂತೆ ಆರಾಧನೆ ಮಾಡೋದು ಅಂತಲ್ಲ. ಪೂಜೆ ಹೇಗಿರಬೇಕು? ಧ್ಯಾನ ಬದುಕಿನೊಳಗೆ ಹೇಗಿರಬೇಕು ಅಂತಂದ್ರೆ, ನಿನ್ನೊಳಗ ನೀ ಅರ್ಪಿತನಾಗಿ ಪೂಜೆಯ ಭಾವದಲ್ಲಿರಬೇಕು. 14 ಮಳದ ಜನ ದೇವರೊಳಗ ಶ್ರದ್ಧೆಯನ್ನಿಟ್ಟು ಪೂಜೆ ಮಾಡಿದ್ರು. ಪೂಜೆ ಮಾಡಿ 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 ಅವರು ದೇವರಾದರ. ಬಡ್ಡಿಗೆ ಬಡ್ಡಿ ಗಳಿಸಿ ನೀನು ದುಡ್ಡು ಗಳಿಸುವುದ್ಯಾಕೋ? ಧ್ಯಾನ ಮಾಡು ಶ್ರೀ ಗುರುವಿನ ಧ್ಯಾನ ಮಾಡು. ಸ್ವವೃತ್ತಿ ನೀನರಿದು, ಸ್ವವೃತ್ತಿ ನೀನರಿದು ಜೀವನವ ಮಾಡು, ಜೀವನವ ಮಾಡು. ಧ್ಯಾನ ಮಾಡು ಶ್ರೀ ಗುರುವಿನ ಧ್ಯಾನ ಮಾಡು. ಬಡ್ಡಿಗೆ ಬಡ್ಡಿ ಗಳಿಸಿ ನೀನು ದುಡ್ಡು ಗಳಿಸುವುದ್ಯಾಕೋ? ಬಡ್ಡಿಗೆ ಬಡ್ಡಿ ಗಳಿಸಿ ನೀನು ದುಡ್ಡು ಗಳಿಸುವುದ್ಯಾಕೋ? ಗಡ್ಡರೊಳಗೆ ನೆಟ್ಟನಾಗಿ, ಗಡ್ಡರೊಳಗೆ ನೆಟ್ಟನಾಗಿ ದೊಡ್ಡ ಪದವಿಯು ನಿನಗ್ಯಾಕೋ? ಗಡ್ಡರೊಳಗೆ ನೆಟ್ಟನಾಗಿ, ಗಡ್ಡರೊಳಗೆ ನೆಟ್ಟನಾಗಿ ದೊಡ್ಡ ಪದವಿಯು ನಿನಗ್ಯಾಕೋ? ಧ್ಯಾನ ಮಾಡು ಶ್ರೀ ಗುರುವಿನ ಧ್ಯಾನ ಮಾಡು, ಧ್ಯಾನ ಮಾಡು.
ಪುಣ್ಯಂತೆ ಹೆಣ್ಣಿನ ಬೆನ್ನತ್ತುವದ್ಯಾಕೋ ಪುಣ್ಯಂತೆ ಹೆಣ್ಣಿನ ಬೆನ್ನತ್ತುವದ್ಯಾಕೋ ಧ್ಯಾನ ಮಾಡು ಶ್ರೀ ಗುರವಿನ ಧ್ಯಾನ ಮಾಡು. ಹಾ ಲಂಚದಾಸೆಗೆ ಅನ್ಯ ಜನರ ಲಂಚದಾಸೆಗೆ ಅನ್ಯ ಜನರ ವಂಚಿಸುವದ್ಯಾಕೋ ಲಂಚದಾಸೆಗೆ ಅನ್ಯ ಜನರ ವಂಚಿಸುವದ್ಯಾಕೋ ಕಂಚಿನಾಗಲಿ ಪುರಾಧೀಶನ ಕಂಚಿನಾಗಲಿ ಪುರಾಧೀಶನ ಪಂಚಾಕ್ಷರನ ಮರೆಯುಗ ಧ್ಯಾನ ಮಾಡು ಶ್ರೀ ಗುರುವಿನ ಧ್ಯಾನ ಮಾಡು. ಸ್ವಾನವೃತ್ತಿ ನೀನೈದು ಸ್ವಾನವೃತ್ತಿ ನೀನೈದು ಜೀವನವ ಮಾಡು ಜೀವನವ ಮಾಡು ಧ್ಯಾನ ಮಾಡು ಶ್ರೀ ಗುರುವಿನ ಧ್ಯಾನ ಮಾಡು ಹಾ ಧ್ಯಾನ ಮಾಡು ಧ್ಯಾನ ಮಾಡು. ಹೆಂಗ ಧ್ಯಾನ ಮಾಡೋದು, ಹೇಗ ಪೂಜೆ ಮಾಡೋದು ಅಂದ್ರೆ ನಾನೇ ನಿಮಗೆ ಸಂಸ್ಕೃತ ಹೇಳಾಕತ್ತಿಲ್ಲ, ಪಕ್ಕ ಕನ್ನಡ. ಮನವನ್ನ ನೀ ಏನು ಮಾಡ್ತಿದಿ ಅದರಲ್ಲಿ ಲೀನಿರ್ಲಿ. 14 ಮಳದ ಜನ ಶ್ರದ್ಧೆಯಿಂದ ಪೂಜೆ ಮಾಡಿ ಅವರು ದೇವರಾಗ್ಯಾರ. ಕೃತಯುಗ, ತ್ರೇತಾಯುಗ, ಆಮೇಲೆ ದ್ವಾಪಾರ ಯುಗ ಬಂತು. ದ್ವಾಪಾರ ಯುಗದೊಳಗೆ ವಿಶೇಷ ಅಂದ್ರೆ ಕೃತಯುಗದೊಳಗೆ 28 ಮಳ, ತ್ರೇತಾಯುಗದೊಳಗೆ 14 ಮಳ, ದ್ವಾಪಾರ ಯುಗದೊಳಗೆ 14ರ ಅರ್ಧ. ಎಷ್ಟ್ರಿ? 7 ಮಳ. ಆ 7 ಮಳದ ಜನಗಳೆಲ್ಲ ದೇವರಿಗೆ ಕೇಳಿದ್ರಂತ, ಓ ದೇವರೇ, ನಿನ್ನ ಒಲಿಮೆ ನಮಗಾಗಬೇಕು ಅಂತಂದ್ರೆ ನಾವು ಏನು ಮಾಡಿದ್ರೆ ನೀ ಒಲಿತಿದಿ. ಮತ್ತೆ ಕೇಳಬೇಕಲ್ರಿ. ಆ ಜನಗಳಿಗೆ ದೇವರು ಹೇಳದನಂತ, ಕೃತಯುಗದಂತೆ ನಿಮಗೆ ಧ್ಯಾನ ಮಾಡಕ್ಕಾಗಂಗಿಲ್ಲ, ತ್ರೇತಾಯುಗದಂತೆ ನಿಷ್ಠೆಯಿಂದ ನಿಮಗೆ ಪೂಜೆ ಮಾಡಕ್ಕಾಗಲ್ಲ. ಏ ದ್ವಾಪಾರಯುಗದ ಜನಗಳೇ, ನನ್ನ ಒಲಿಮೆ ನಿಮಗಾಗಬೇಕು ಅಂದ್ರೆ ನೀವೆಲ್ಲ ಯಜ್ಞ ಮಾಡ್ರಿ. ಯಜ್ಞ ಮಾಡೋದು ಹೌದ್ರಿ. ಯಜ್ಞದೊಳಗ ಬಹುಶಃ ದೇವರನ್ನ ಅವರುಗಳೆಲ್ಲ ಒಲಿಸ್ಕೊಂಡು ಅವರು ದೇವರಾದರು. ಆತು, ಕೃತಯುಗ ಮುಗೀತು, ತ್ರೇತಾಯುಗ ಮುಗೀತು, ದ್ವಾಪಾರಯುಗ ಮುಗೀತು, ನಾವು ಬಂದೇವ್ರಿ. ಯಾರು ಬಂದೇವ್ರಿ? ನಾವು. ಮತ್ತು ನನಗೊಬ್ಬನಿಗೆ ಅನ್ಬೇಡ್ರಿ ನೀವು, ನಾವು ಬಂದೀವಿ ಅನ್ಕೋರಿ. ನಾವು ಬಂದೇವು ಅಂದ್ರೆ ಕಲಿಯುಗ ಬಂತು. ಕಲಿಯುಗ ಬಂತು. ಕೃತಯುಗದೊಳಗೆ 28 ಮಳ, ತ್ರೇತಾಯುಗದೊಳಗೆ 14 ಮಳ, ದ್ವಾಪಾರಯುಗದೊಳಗೆ 7 ಮಳ, ಕಲಿಯುಗದೊಳಗೆ 7ರ ಅರ್ಧ. ಎಷ್ಟ್ರಿ? 3.5 ಮಳ. ಮತ್ತು ನನ್ನ ಮಳ ತೊಗೊಂಡು ನೀವು ಅಳತಿ ಮಾಡ್ಕೊಳಂಗಿಲ್ಲ. ಅಲ್ಲಮ ಪ್ರಭುಗಳು ಹೇಳ್ತಾರ, ಮಾರುದ್ದ ಮಳ ಮರದುದ್ದ ಕಾಯಿ. ಅಲ್ಲಮ ಪ್ರಭುಗಳು ಹೇಳ್ತಾರೆ ಈ ಬೆಡಗಿನ ವಚನ, ನಾವು ಎಷ್ಟು ಹೈಟ್ ಅದೀವಿ ಅಂತಂದ್ರೆ, ಅವ್ರಿಗೆ ಹೆಣ್ಮಕ್ಳಿರ್ಲಿ ಗಂಡ್ಮಕ್ಳಿರ್ಲಿ ಯಾರೇ ಇರಲಿ, ನಾವೆಷ್ಟು ಎತ್ತರದೀವಿ ಅನ್ನುವಂಥದ್ದನ್ನ ಬಹುಶಃ ಬ್ಯಾರೆ ಅಳತಿಗೋಲವನ್ನು ತೊಗೊಂಡು ಅಳತಿ ಮಾಡ್ಕೊಳ್ಳೋದು ಬೇಕಾಗಿಲ್ರಿ. ಬರಬ್ಬರಿ ಒಂದು ಮಾರ ದಾರ ಹಿಡಿದು ಆ ಮಾರ ದಾರ ಎಷ್ಟದ ಹೆಬ್ಬಟ್ನ್ಯಾಗ ಇಟ್ಕೊಂಡು ನಾವು ಕರೆಕ್ಟ್ ನೋಡಿದ್ರೆ ಒಂದು ಮಾರ ನಮ್ಮದು ಎಷ್ಟು ಉದ್ದಿರ್ತದ ಅಷ್ಟೇ ಹೈಟ್ ನಾವು ಅದೀವಿ ಅಂತ. ಅಲ್ಲಮ ಪ್ರಭುಗಳು ಮರದುದ್ದ ಮರ, ಮಾರುದ್ದ ಮರ, ಮಳದುದ್ದ ಕಾಯೆ, ಇಷ್ಟದೀವಿ.
ನಾವು ದೇವ್ರ ಸನೇಕ ಹೋಗಲಿಲ್ಲ ನೋಡ್ರಿ. ಅವರು ಧ್ಯಾನ ಮಾಡಿದ್ರು, ಪೂಜೆ ಮಾಡಿದ್ರು, ಯಜ್ಞ ಮಾಡಿದ್ರು, ನಾವು ಅವನ ಸನೇಕೆ ಹೋಗ್ಲಿಲ್ರಿ. ಅವನ ಸನೇಕೆ ನಾವು ಹೋಗದಿದ್ರು ಕೂಡ ಅವನೇ ನಮ್ಮ ಹತ್ರ ಬಂದಂತ. ಅವನೇ ನಮ್ಮ ಹತ್ರ ಬಂದು ಆ ದೇವರೇ ಹೇಳ್ತಾನ, ಓ ಕಲಿಯುಗದ ಮಹಾಜನಗಳೇ, ನಿಮಗೆ ಧ್ಯಾನ ಮಾಡೋಕ್ಕಾಗಲ್ಲ, ಧ್ಯಾನ ಮಾಡಬೇಡ್ರಿ. ಓ ಮಹಾಜನಗಳೇ, ನಿಮಗೆ ಪೂಜೆ ಮಾಡೋಕ್ಕಾಗಲ್ಲ, ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಯಜ್ಞ ಮಾಡೋಕ್ಕಾಗಲ್ಲ, ಯಜ್ಞದ ಅವಶ್ಯಕತೆ ಇಲ್ಲ. ಕಲಿಯುಗದ ಜನಗಳಿಗೆ ನಿಮ್ಮ ಒತ್ತಡದೊಳಗ ನಾ ಸೋತೀನಿ, ಒಮ್ಮೆ ಸ್ಮರಣೆ ಮಾಡಿ ಬಿಡ್ರಿ, ನಿಮ್ಮೆಲ್ಲ ಪಾಪಗಳನ್ನು ದೂರ ಮಾಡಿ ನಿಮ್ಗೆ ಮುಕ್ತಿ ಕೊಡ್ತೀನಿ. ಒಮ್ಮೆ ಶಿವ ಅಂತ ಸ್ಮರಣೆ ಮಾಡ್ರಿ ಸಾಕು, ನೀವು ಎಲ್ಲೇ ಇರ್ರಿ. ಬಹುಶಃ ಉದಾಹರಣೆಕ್ಕಿಂತ ದೃಷ್ಟಾಂತ ಹೇಳಿದ್ರೆ ಭಾಳ ಚಂದ ತಿಳಿತದೆ. ಹೌದ್ರಿ ಅಮ್ಮ, ಕರ್ಕೋರಿಮ್ಮ. ದೃಷ್ಟಾಂತ ಹೇಳಿದ್ರೆ ನಿಮಗೆ ಚಂದ ತಿಳಿತದೆ. ಸ್ಮರಣೆ ಮಾಡಿದ್ರೆ ಸಾಕು, ಇರ್ಲಿಲ್ಲ. ಬಹುಶಃ ನಮ್ಮ ಮಾಧ್ಯಮದ ಹಿರಿಯ ಸಹೋದರರು ಮಹಿಪಾಲ್ ರೆಡ್ಡಿ ಮುನ್ನೂರವರು ಮತ್ತು ನಮ್ಮ ಬಿರಾದರವರು ಇಲ್ಲಿ ಮಾಧ್ಯಮದವರದಾರ. ಈ ಚರಿತ್ರೆ ಎಲ್ಲ ನ್ಯೂಸ್ನೊಳಗೂ ಬಂದದೆ. ಧ್ಯಾನ ಮಾಡ್ರಿ, ಸ್ಮರಣೆ ಮಾಡ್ರಿ ಸಾಕು. ಕಲಿಯುಗದೊಳಗಿನ ಜನಗಳಿಗೆ ದೇವರು ಹೇಳಿದ್ದೇನು ಅಂದ್ರೆ ಸ್ಮರಣೆ ಮಾಡ್ರಿ, ಮನಸಾಕ್ಷಿಯಾಗಿ ಶ್ರದ್ಧೆಯಿಂದ ಸ್ಮರಣೆ ಮಾಡ್ರಿ. ಸ್ಮರಣೆ ಮಾಡ್ರಿ ಅಂತಂದ್ರೆ ನೀವು ಎಲ್ಲಿರುತ್ತೀರಿ ಅಲ್ಲೇ ನಿಮ್ಮ ಮನದ ದೇವರನ್ನ ಶ್ರದ್ಧೆಯೊಳಗ ಸ್ಮರಣೆ ಮಾಡ್ರಿ ಎನ್ನುವುದಕ್ಕ ಬಹುಶಃ ಒಂದು ಇತ್ತಿತ್ತಲಾಗಿನ ಚರಿತ್ರೆನೇ ಏನು ಅಂತಂದ್ರೆ ಮುಂಬೈ ಒಳಗಿನ ಡಾಕ್ಟರ್ ಮಾಂಡ್ರೆ ಅನ್ನುವಂಥವರಿಗೆ ಪದ್ಮಶ್ರೀ ಪ್ರಶಸ್ತಿ. ಯಾಕ್ರಿ? ನೀವೆಲ್ಲರೂ ನೆನಪಿನೊಳಗಿಡಿ. ಮುಂಬೈ ಒಳಗಿನ ಡಾಕ್ಟರು ಅವರು ಯಾವುದಕ್ಕೆ ಸ್ಪೆಷಲ್ ಅಂತಂದ್ರೆ ಹಾರ್ಟ್ ಸ್ಪೆಷಲ್. ಆ ಡಾಕ್ಟರ್ಗೆ ಪದ್ಮಶ್ರೀ ಪ್ರಶಸ್ತಿ. ಪದ್ಮಶ್ರೀ ಪ್ರಶಸ್ತಿಗೆ ಒಂದು ದಿನ ಮುಂಚಿತವಾಗಿ ನಾನು ದೆಹಲಿಗೆ ಹೋಗೋಣ ಅಂತ ಆ ಮಾಂಡ್ರೆ ಡಾಕ್ಟ್ರು, ಮಾಂಡ್ರೆ ನಾನು ಯಾಕೆ ಹೇಳಾಕತ್ತೀನಿ ಕಲಿಯುಗದೊಳಗೆ ಸ್ಮರಣೆ ಮಾಡಿದ್ರೆ ಸಾಕು ಅನ್ನುವುದಕ್ಕೆ ಈ ಮಾತು ನಾನು ನಿಮಗೆ ಹೇಳ್ತೀನಿ. ಆ ಮಾಂಡ್ರೆ ಡಾಕ್ಟ್ರು ಮುಂಚಿತವಾಗಿ ದೆಹಲಿಗೆ ಹೋಗುವುದಕ್ಕೆ ವಿಮಾನ ಬುಕ್ಕಿಂಗ್ ಮಾಡ್ಯಾರ. ವಿಮಾನಕ್ಕೆ ಹೋಗಬೇಕು ಅಂತೆ ಕರೆಕ್ಟ್ ಟೈಮಿಗೆ ಅನುಗುಣವಾಗಿ ನಿಲ್ದಾಣಕ್ಕೆ ಬರ್ತಾರ. ಆದ್ರೆ ದುರ್ದೈವ ಏನಿತ್ತು ಅಂತಂದ್ರೆ ಹವಾಮಾನ ವೈಪರೀತ್ಯದಿಂದ ವಿಮಾನ ಕ್ಯಾನ್ಸಲ್ ಆಯ್ತು. ವಿಮಾನ ಕ್ಯಾನ್ಸಲ್ ಆಯ್ತು, ಮೂಡಾಗ್ಯದ, ಮಾರ್ಗ ತೋರ್ಸಂಗಿಲ್ಲ, ವಿಮಾನ ನಾವು ಹಾರಿಸಂಗಿಲ್ಲ ಅಂತೆ ಅಲ್ಲಿ ನಿರ್ಣಯಕ್ಕೆ ಬಂದಾಗ ಹ್ಯಾಂಗನೂ ನಾಳೆ ಅನ್ನೋ ದೃಷ್ಟಿಗೆ ಒಂದು ಕಾರ್ ತಯಾರು ಮಾಡಿಕೊಂಡು ದೆಹಲಿಗೆ ಹೋಗೋಣ ಅಂತೆ ತಮ್ಮ 4 ಜನ ಆಪ್ತ ಸಹಾಯಕರೊಂದಿಗೆ ಕಾರಿನೊಳಗೆ ಆ ಡಾಕ್ಟರ್ ಮಾಂಡ್ರೆ ಅವರು ದೆಹಲಿಗೆ ಹೊರಟಾರೆ. ವಿಚಿತ್ರ ಏನಿತ್ತು ಅಂತಂದರೆ ಕಾನನದ ಮಧ್ಯೆ ಕಾರು ಹೋಗುವಾಗ ಏಕಾಏಕಿ ಆ ಕಾರ ಬಂದ. ಇದೆಲ್ಲ ನ್ಯೂಸ್ನೊಳಗೂ ಬಂದದೆ. ಇಂಥ ಒಳ್ಳೆಯವೆಲ್ಲ ನೆನಪಿಡ್ತೀರಿ ನೀವು. ಅಲ್ಲಿ ಕಾನನದ ಮಧ್ಯೆ ಕಾರ ಬಂದಾತು. ಡ್ರೈವರ್ ಏನು ಪ್ರಯತ್ನ ಮಾಡ್ತಾನ, ಎಷ್ಟು ಪ್ರಯತ್ನ ಮಾಡ್ತಾನ, ಡ್ರೈವರ್ ಆ ಕಾರ ಸ್ಟಾರ್ಟ್ ಆಗಲಿಲ್ಲ, ಚಾಲು ಆಗಲಿಲ್ಲ. ಅವ ಹಣಿ ಬಡ್ಕೊಂತಾನ. ಇಂಥ ನಿರ್ಜನ ಪ್ರದೇಶದೊಳಗ ಅದು ಮಳಿ ಬರಾಕತ್ಯದ, ಕಾರು ಬಂದಾಗ್ಯದ. ಯಾರ್ಯಾರೇ ಬಂದು ಏನಾದ್ರೆ ಹ್ಯಾಗ ಅಂತ ಅವನು ಭಯ ಅವನಿಗದ. ವಿಶೇಷ ಏನಿತ್ತು ಅಂತಂದ್ರೆ ಅವನಿಗೆ ಆ ಮಾಂಡ್ರೆ ಡಾಕ್ಟರ್ ಅಂತಾರ, ಎಡಬಲದೊಳಗಂತೂ ಕಾರ್ ಚಾಲು ಆಗಂಗಿಲ್ಲ.
ಇಲ್ಲೇ ಕುಂದ್ರೋದೇನು, ಎಲ್ಲರ ಮನಿ ಅದಾವೇನು ಅಂತಂದ್ರೆ ಮಧ್ಯರಾತ್ರಿ ಒಳಗ ಆ ಸೇವಕರು ಅಂದ್ರು ಇಲ್ಲೆಲ್ಲಿ ಇರ್ತಾವ್ರಿ ಅಂತ. ಇಲ್ಲೆಲ್ಲಿ ಇರ್ತಾವ ಅನ್ನೋದ್ರಾಗ ಕಾನನದ ಮಧ್ಯೆ ಒಂದು ಕೂಸು ಅಳೋದು ಕೇಳ್ತದೆ ನೋಡ್ರಿ. ಒಂದು ಕೂಸು ಅಳೋದು ಕೇಳ್ತದೆ. ಅವರಂದ್ರು ಇಲ್ಲಿ ಎಲ್ಲೋ ಕೂಸು ಅಳೋದು ಕೇಳ್ತದ, ಆ ಅಳುವ ಧ್ವನಿ ಹಿಡ್ಕೊಂಡು ಹೋಗೋ ನಡ್ರಿ ಅಂತ ಅವರು 5 ಜನಗಳು ಕಾನನದ ಮಧ್ಯೆ ಇರುವ ಒಂದು ಸಣ್ಣ ಗುಡಿಸಲ, ಆ ಗುಡಿಸಲಕ್ಕೆ ಈ 5 ಜನಗಳು ಹೋಗ್ತಾರ. ಮಧ್ಯರಾತ್ರಿ ಇರುವುದರಿಂದ ಆ ಮನೆಯೊಳಗಿದ್ದವರು ಮಲಗ್ಯಾರ. ತಾಯಿ ಮಾತ್ರ ಕೂಸನ್ನ ತೊಟ್ಟಿಲದಾಗ ಹಾಕಿ ಆ ತಾಯಿ ತೂಗಾಕತ್ಯಾಳ. ಆ ಕೂಸು ಅಳತದ. ಆ ಕೂಸಿನೊಂದಿಗೆ ತಾಯಿನೂ ಅಳಾಕತ್ಯಾಳ. ಇವ್ರು ಹೋಗಿ ಧ್ವನಿ ಕೇಳುತ್ತಲ್ಲ ಯಾರೋ ಬಂದಾರ ಅಂತ ಕಾನನದ ಮಧ್ಯೆ ಆ ಗಟ್ಟಿ ಹೆಣ್ಮಗಳು ಬಾಗಿಲು ತೆಗೆದಳು. ಬಾಗಿಲು ತೆಗೆದಾಗ ಡಾಕ್ಟರ್ ಮಾಂಡ್ರೆ ಅವರು ಇವರೇನಿದ್ರಲ್ಲ, ನೋಡುವ ನಾವು ದೆಹಲಿಗೆ ಹೊಂಟೀವಿ, ಪದ್ಮಶ್ರೀ ಪ್ರಶಸ್ತಿ ಸ್ವೀಕಾರದೆ, ನಮ್ಮ ಹಣೆ ಬರ ಅಂತಂದ್ರೆ ಹವಾಮಾನ ವೈಪರೀತ್ಯ ಒಳಗೆ ವಿಮಾನನೂ ಕ್ಯಾನ್ಸಲ್ ಆಗ್ಯದ, ಹೋಗುವಾಗ ಕಾರ ಕೆಟ್ಟು ನಿಂತದ, ಇವತ್ತೊಂದು ದಿನ ನಿಮ್ಮೊಳಗೆ ನಾವು ವಸ್ತಿ ಮಾಡ್ತೀವಿ, ಅವಕಾಶದೇನು ಅಂತ ಡಾಕ್ಟರ್ ಮಾಂಡ್ರೆ ಕೇಳ್ತಾರೆ. ಬರ್ರಿಯಪ್ಪ ಅಂತೆ ಆ ಕಾನೂನದ ಹೆಣ್ಮಗಳು ಅವರಿಗಾಗಿ 4 ಜನಗಳಿಗೆ ವಸ್ತಿಗೆ ಅವಕಾಶ ಕೊಟ್ಟಾಳ. ಆ ಕೂಸನ್ನ ತೊಟ್ಟಿಲದಾಗ ಹಾಕಿ ತೂಗುತ್ತಾಳ. ತೂಗುವಾಗ ಆ ಕೂಸೇನು ಅಳುತ್ತಿತ್ತಲ್ಲ, ಅಳುವುದನ್ನು ನೋಡಿದ ಡಾಕ್ಟರ್ ಮಾಂಡ್ರೆ ಅವರು ಆ ಹೆಣ್ಮಗಳಿಗೆ ಅಂದ್ರಂತ, ನಾನು ಒಂದು ತಾಸಾತವ ಮಲಗಿನಿ, ನೀ ತೂಗುತ್ತಿದ್ದಿ, ನಿನ್ನ ಮಗು ಮಲಗು ಒಲ್ದು ಯಾಕ ಅಂದ್ರ ಆ ಮಗುವಿನನ್ನು ನೋಡಿ ತಾಯಿ ಹೇಳುತ್ತಾಳ, ರೀ ನಮ್ಮಂತ ಬಡವರಿಗೆ ದೇವರು ಮಕ್ಕಳು ಕೊಡಬಾರದಾಗಿತ್ತು, ನಮ್ಮಂತ ಬಡವರಿಗೆ ದೇವರು ಮಕ್ಕಳು ಕೊಡಬಾರದಾಗಿತ್ತು. ಈ ಮೊದಲು 3 ಜನ ಮಕ್ಕಳು ಹುಟ್ಟಿದ್ರು. 3 ಜನ ಮಕ್ಕಳೊಳಗ 2 ಮಕ್ಕಳು ಹುಟ್ಟಿದ ಕ್ಷಣವೇ ತೀರಿ ಹೋಗ್ಯಾವ. 3ನೇ ಮಗು ಇದು 6 ತಿಂಗಳದ. 6 ತಿಂಗಳ ಮಗುವಿಗೆ ನಾವು ಹೋಗಿ ವೈದ್ಯರಿಗೆ ತೋರಿಸಿದ ಮೇಲೆ ಆ ಡಾಕ್ಟ್ರು ಹೇಳಿದ್ರು, ಈ ಮಗುವಿನ ಹಾರ್ಟ್ ಆಪರೇಷನ್ ಮಾಡಬೇಕು, ಹಾರ್ಟಿನೊಳಗೆ ಕ್ಯಾನ್ಸರ್ ಅದೇ. ಎಷ್ಟು ಖರ್ಚು ಬರ್ತದೆ ಅಂದ್ರೆ ಎಷ್ಟೋ ಲಕ್ಷ ಖರ್ಚು ಬರ್ತದ ಅಂತಂದ್ರು. ನಮಗಂತೂ ಆಗಲಿಲ್ಲ. ಯಾವುದೋ ಒಬ್ಬ ಡಾಕ್ಟ್ರು ನನಗೆ ಹೇಳಿದ್ರಪ್ಪ, ಮುಂಬೈ ಪಟ್ಟಣದಾಗ ಭಾಳ ಒಳ್ಳೆವ ಮಾಂಡ್ರೆ ಡಾಕ್ಟ್ರು ಅಂತದಾರ, ಅವ್ರ ಹತ್ರ ಆಪರೇಷನ್ ಮಾಡಿಸಿದ್ರೆ ಆರಾಮಾಗ್ತದ ಅಂದಾರ, ಅವ್ರ ಹತ್ರ ಕರ್ಕೊಂಡು ಹೋಗಾಕ ನಮ್ಮಂತ ಬಡವರಿಗೆ ಎಲ್ಲಿ ಆಗತ್ರಿ ಅಪ್ಪ, ಅದಕ್ಕೆ ದೇವ್ರ ನೆನೆಸ್ಕೋ ಅಂತ ನಾ ತೂಗಾಕತ್ತೀನಿ ಅಂತ. ನಮ್ಮಪ್ಪ ನಾ ದೇವ್ರ ನೆನೆಸ್ಕೊಂತ ತೂಗಾಕತ್ತೀನಿ. ಆ ಮಾಂಡ್ರೆ ಡಾಕ್ಟರ್ ಹತ್ರ ನನಗೆ ಹೋಗಾಕ ಆಗ್ತದೇನು ಅನ್ನುವಾಗ ಆ ಡಾಕ್ಟ್ರ್ ಹೇಳಿದ್ರಂತ, ನನ್ನ ವಿಮಾನ ಕ್ಯಾನ್ಸಲ್ ಆಗಿದ್ದು, ನನ್ನ ಕಾರ್ ಕೆಟ್ಟಿ ನಿಂತಿದ್ದು ನಿನ್ನ ದೇವರ ಶಕ್ತಿಯೇ ಯವ್ವ, ನಾನೇ ಮಾಂಡ್ರೆ ಡಾಕ್ಟ್ರ ಅಂದ್ರು. ಯವ್ವ ನಾನೇ ಮಾಂಡ್ರೆ ಡಾಕ್ಟ್ರ. ಇಲ್ಲೋಡು, ಪದ್ಮಶ್ರೀ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದ ಅವತ್ತಿನ ದಿನನೇ ನಿನ್ನ ಮಗುವಿಗೆ ನಾನು ಆಪರೇಷನ್ ಮಾಡ್ತೀನಿ, 1 ರೂಪಾಯಿನೂ ಕೊಡಬೇಡ, ಇವತ್ತೊಂದು ತುತ್ತು ಅನ್ನ ಕೊಟ್ಟಿಲ್ಲ, ಆ ಋಣ ಸಾಕು ಅಂದ್ರೆ ಕಲಿಯುಗದೊಳಗ ಶ್ರದ್ಧೆಯಿಂದ ಧ್ಯಾನ ಮಾಡಿದ್ರೆ ಸಾಕು, ದೇವರು ನಮ್ಮನ್ನ ಯಾವ ತೊಂದರೆಯೊಳಗಿರ್ತೀವಿ ಅವ್ರನ್ನ ನಮ್ಮ ಮನೆಗೆ ಕಳಿಸ್ತಾನ ಅನ್ನೋದಕ್ಕೆ ಇದು ಸಾಕಲ್ಲ. ನಿಮಗೆ ಒಂದು ಉದಾಹರಣೆಯನ್ನ ನಾನು ಹೇಳಬೇಕಾಗಿತ್ತು ಅಂತಂದ್ರೆ, ಬಹುಶಃ ಎಷ್ಟೋ ಉದಾಹರಣೆಗಳನ್ನ ಶ್ರದ್ಧೆ ನಮ್ಮಲ್ಲಿರೋದು ಸದ್ಗುರುವಿನ ಬಲ ಅದು ಸಹಜವಾಗಿ ನಮ್ಮೊಳಗ ಬರುವುದಕ್ಕೆ
ಸಾಧ್ಯ ಇರ್ತದೆ. ಅದಕ್ಕೆ ಕಲಿಯುಗದೊಳಗಿನ ಜನ ಸ್ಮರಣೆ ಮಾಡಿದ್ರೆ ಸಾಕಪ್ಪ. ದೇವರ ಸ್ಮರಣೆ ಮಾಡಿದ್ರೆ ಸಾಕಪ್ಪ. ದೇವರ ಸ್ಮರಣೆ ಮಾಡಿದ್ರ ಎಲ್ಲ ದುಃಖಗಳನ್ನು ದೂರ ಮಾಡ್ತೀನಿ ಎನ್ನುವಾಗ ನಾರದಗ ಹೊಟ್ಟಿ ಕಿಚ್ಚು ಬಂದು ಹೇಳ್ದನಂತ, ನಮ್ಮಂಥವ್ರಿಗೆ ಎಷ್ಟೋ ತಿರ್ಗಾ ಕಚ್ಚಿದಿ, ಈ ಕಲಿಯುಗದ ಜನಗಳಿಗೆ ಬರೇ ಸ್ಮರಣೆ ಮಾಡಿದ್ರೆ ಅವ್ರಿಗೆ ಯಾಕೆ ಫಲ ಕೊಡ್ತಿದಿ ಅಂತಂದ್ರೆ, ಅವಾಗ ನಾರದ ಹೇಳದ, ಕಲಿಯುಗದೊಳಗಿನ ಜನ ವ್ಯಾಪಾರ ನೋಡಬೇಕು, ಹೆಂಡತಿನ ನೋಡಬೇಕು, ಗಂಡನ ನೋಡಬೇಕು, ಮಕ್ಕಳು ನೋಡಬೇಕು, ಹೊಲ ನೋಡಬೇಕು, ಮನಿ ನೋಡಬೇಕು, ಆಗು ಹೋಗುಗಳನ್ನು ಎಲ್ಲ ನೋಡಿ ಟೈಮ್ ಇಟ್ಕೊಂಡು ಒಂದು ಸಾರಿ ಸ್ಮರಣೆ ಮಾಡಿದ್ರೆ ಸಾಕು. ಹೌದ್ರಿ? ಟೈಮ್ ಇಟ್ಕೊಂಡು ಒಂದು ಸಾರಿ ಸ್ಮರಣೆ ಮಾಡಿದ್ರೆ ಸಾಕು. ಆ ಸ್ಮರಣೆ ನಮ್ಮನ್ನ ಪವಿತ್ರರನ್ನಾಗಿ ಮಾಡ್ತದೆ ಅನ್ನುವಂಥದ್ದು. ಆ ಸ್ಮರಣೆ ನಮ್ಮೊಳಗಿತ್ತು ಅಂದ್ರೆ, ಅಂತಂದ್ರೆ ನಾನಾಗಲೇ ಹೇಳ್ದನಲ್ಲ, ಏನಾಗದೇನಾಗದೋ ಹಮ್ಮ ನಳಿದು ನೀ ಸುಮ್ಮನಿದ್ದರ ಬ್ರಹ್ಮನಾಗೋದು ಏನಾಗತ್ತ. ನಾನೇ ಸ್ಮರಣೆ ಮಾಡಿ 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 ನಾ ದೇವರಾಗುವುದಕ್ಕೆ ಸಾಧ್ಯ ಅನ್ನುವಂಥ ಮಾತು. ಅಂಥ ದೇವತ್ವದ ಬದುಕು ಅದು ನಮ್ಮೊಳಗೆ ಬರಬೇಕಾಗಿತ್ತು ಅಂತಂದ್ರೆ, ನಾನು ಹೇಳ್ದನಲ್ಲ, ಗುಹೇಶ್ವರ ನಿನ್ನ ಕಾಲದ ಕಟ್ಟಳೆಗೆ ನಾ ಬೆರಗಾದೆ. ಭಗವಂತ ನಮಗಾಗಿ ಸೋತು ಬಿಟ್ಟಾನ. ಆ ಭಗವಂತನ ಅರು ನಮ್ಮೆಲ್ಲರೊಳಗೆ ಬರಲಿ ಅನ್ನುವಂಥದ್ದನ್ನು ಇವತ್ತಿನ ಈ ವೇದಿಕೆ ಮುಖಾಂತರವಾಗಿ ತಿಳಿಸಿ, ಇಷ್ಟು ದಿನ ಅಪ್ಪೋರು 16 ದಿನಗಳ ಕಾಲ ಮೌನ ಅನುಷ್ಠಾನ ಇವತ್ತು ರಾತ್ರಿ ಸಿದ್ಧ ಸಮಾಧಿ ಯೋಗ. ನಾನು ಎಲ್ಲ ದೈವದಲ್ಲಿ ವಿನಂತಿ, ಬಹುಶಃ ಪಂಚಾಕ್ಷರ ಮಹಾಸ್ವಾಮಿಗಳನ್ನು ಪಟ್ಟಾಧಿಕಾರದ ಸಂದರ್ಭದೊಳಗೆ ನೀವೆಲ್ಲ ನೋಡಿರ್ತೀರಿ. ಪಟ್ಟಾಧಿಕಾರದ ಸಂದರ್ಭವನ್ನು ನೀವೆಲ್ಲ ನೋಡ್ತೀರಿ. ನಾನು ಯಾಕೆ ಈ ಮಾತನ್ನು ಮಾಧ್ಯಮ